ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರ ಸ್ವಾಭಾವಿಕವಾದ ಕರ್ಮ ಏನು ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಇದು ಅವರೊಟ್ಟಿಗೆ ಬಂದಿರುವಂಥದ್ದು ಹೊರತು ನಂತರ ಹುಟ್ಟಿದ ಮೇಲೆ ಯಾವುದೋ ಪ್ರಭಾವದಿಂದ ಬಂದಿರುವಂಥದ್ದಲ್ಲ. ಅದರಲ್ಲಿ ಆ ಬ್ರಾಹ್ಮಣ ಸ್ವಭಾವವನ್ನು ನಾವು ನೋಡಿದ್ದು. ಇನ್ನು ಕ್ಷತ್ರಿಯ ಸ್ವಭಾವವನ್ನು ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಕ್ಷಾತ್ರಂ ಕರ್ಮ ಸ್ವಭಾವಜಂ, ಕ್ಷತ್ರಿಯನಿಗೆ ಸಂಬಂಧಪಟ್ಟ ಕರ್ಮ. ಅದು ಎಂಥ ಕ್ಷತ್ರಿಯ ಅಂದರೆ ಸ್ವಾಭಾವಿಕವಾದ ಕ್ಷತ್ರಿಯ ಅಂತ ಹೇಳಿದರೆ ಅವನ ಜೀವನೊಳಗೆ ಕ್ಷತ್ರಿಯತ್ವ ಇದೆ. ಅಂದರೆ ಅವನು ಕ್ಷತ್ರಿಯ ಜೀವ. ಹುಟ್ಟಿ ಅಪ್ಪ ಅಮ್ಮ ಕ್ಷತ್ರಿಯರು ಅಂತ ಹೇಳಿ ಇವನು ಕ್ಷತ್ರಿಯ ಅಲ್ಲ. ಮತ್ತು ಇವನೊಳಗೆ ನಿಜವಾಗಲೂ ಆ ಕ್ಷತ್ರಿಯ ಗುಣ ಕೂತಿದೆ ಅಂತ ಹೇಳಿದರೆ ಅದು ಹೇಗಿರುತ್ತೆ ಅದನ್ನು ಹೇಳ್ತಾರೆ. ಶೌರ್ಯಂ, ಹುಟ್ಟಿದಾಗಿನಿಂದಲೇ ಅವನಲ್ಲಿ ಶೌರ್ಯ ಎದ್ದು ಕಾಣಿಸ್ತಾ ಇರ್ತದೆ. ಶೌರ್ಯ ಅಂತ ಹೇಳಿದರೆ ಹೆದರದೇ ಇರುವಂಥದ್ದು, ಯಾವುದಕ್ಕೂ ಹೆದರದೇ ಇರುವಂಥದ್ದು, ಕೆಚ್ಚೆದೆಯಿಂದ ಮುನ್ನುಗ್ಗುವಂಥದ್ದು. ಇಂಥ ಸ್ವಭಾವ ಅವನಲ್ಲಿ ಎದ್ದು ಕಾಣಿಸ್ತದೆ. ಅದೇ ರೀತಿ ತೇಜಸ್ಸು ಅಂತ ಹೇಳಿದರೆ ಇನ್ನೊಬ್ಬರನ್ನು ಸೋಲಿಸುವಂತಹ ಸಾಮರ್ಥ್ಯ ಅಥವಾ ಅವನ ದೇಹದಲ್ಲಿರುವಂತಹ ಒಂದು ವಿಶೇಷವಾದಂತಹ ಆಕರ್ಷಣೆ, ಅದನ್ನು ತೇಜಸ್ಸು ಅಂತ ಕರೀತಾರೆ. ಆ ತೇಜಸ್ಸು ಕ್ಷತ್ರಿಯನಲ್ಲಿ ಎದ್ದು ಕಾಣಿಸ್ತದೆ. ಹುಟ್ಟಿದಾಗಿನಿಂದಲೇ ಇದು ಇರುವಂಥದ್ದು ಅವನಲ್ಲಿ. ಅಂದರೆ ಅವನಿಗೆ ಪ್ರಾಯ ಬಂದ ಮೇಲೆ, ಯೌವನ ಬಂದ ಮೇಲೆ ಅದು ಬೆಳಕಿಗೆ ಬರಬಹುದು. ಆದರೆ ಹುಟ್ಟಿದಾಗಿನಿಂದ ಅವನಲ್ಲಿ ಈ ಗುಣ ಇದ್ದೇ ಇರ್ತದೆ. ಮತ್ತೇನು ಅಂದರೆ ಧೃತಿ ಅಂತ ಹೇಳಿದರೆ ಗಟ್ಟಿಯಾದ ನಿಲುವು. ಅಂದರೆ ಒಂದು ನಿರ್ಧಾರವನ್ನು ತಗೊಂಡ ಅಂತ ಹೇಳಿದರೆ ಯಾವತ್ತೂ ಅದನ್ನು ಬದಲು ಮಾಡೋದಿಲ್ಲ. ಹಾಗಂತ ಆ ನಿರ್ಧಾರ ಯೋಚನೆ ಮಾಡದೆ ತಗೊಳ್ಳಲ್ಲ, ಯೋಚನೆ ಮಾಡಿಯೇ ಒಂದು ನಿರ್ಧಾರಕ್ಕೆ ಬರ್ತಾನೆ. ಆ ನಿರ್ಧಾರ ಕೈಗೊಂಡ ಅಂದರೆ ಯಾವತ್ತೂ ಹಿಮ್ಮೆಟ್ಟುವುದಿಲ್ಲ. ಇವಾಗ ಯುದ್ಧ ಮಾಡಬೇಕು ಬಿಡಬೇಕು ಅನ್ನುವುದನ್ನು ಬಹಳಷ್ಟು ಯೋಚನೆಯನ್ನು ಮಾಡಿ ತಾನು ಆಮೇಲೆ ನಿರ್ಧಾರ ತಗೊಳ್ತಾನೆ. ನಿರ್ಧಾರ ತಗೊಂಡ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡಲ್ಲ. ಮತ್ತು ಯುದ್ಧ ಮಾಡಿಯೇ ಸಿದ್ಧ. ಅಂದರೆ ಇಂಥ ಒಂದು ಗಟ್ಟಿತನ, ಗಟ್ಟಿಯಾದ ನಿಲುವು. ಯುದ್ಧದಲ್ಲಿಯೂ ಕೂಡ ಅಷ್ಟೇ, ಎಷ್ಟೇ ಸಾವು ನೋವುಗಳಾಗಲಿ, ಏನಾದರೂ ಕೂಡ ತಾನು ತಗೊಂಡಿರುವ ನಿರ್ಧಾರ ಸರಿಯಾಗಿದೆ, ಧರ್ಮ ಮಾರ್ಗಕ್ಕೆ ಅನುಗುಣವಾಗಿದೆ ಅಂತ ತಿಳ್ಕೊಂಡು ಅವನು ಅಂದರೆ ಮೊದಲೇ ಅದನ್ನೆಲ್ಲ ಯೋಚನೆ ಮಾಡಿರ್ತಾನೆ. ಯಾವುದೇ ಕಾರಣಕ್ಕೂ ಹಿಮ್ಮೆಟ್ಟುವುದಿಲ್ಲ. ಇಂಥ ಒಂದು ಗಟ್ಟಿತನ, ಆ ಧೃತಿ ಅವನಲ್ಲಿರ್ತದೆ. ಮತ್ತೇನು ಅಂದರೆ ದಾಕ್ಷ್ಯ ಅಂದರೆ ದಕ್ಷತೆ, ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿ. ಇದು ಕ್ಷತ್ರಿಯನಲ್ಲಿ. ಯಾಕಂದರೆ ಕ್ಷತ್ರಿಯ ಅಂತ ಹೇಳಿದರೆ ಯಾವುದೊಂದು ಮನೆಯನ್ನು ನೋಡಿಕೊಳ್ಳುವವನಲ್ಲ, ಮತ್ತು ಇಡೀ ದೇಶವನ್ನು ನೋಡಿಕೊಳ್ಳುವವನು, ಒಂದು ರಾಜ್ಯವನ್ನು ನೋಡಿಕೊಳ್ಳುವವನು. ಅದನ್ನು ನೋಡಿಕೊಳ್ಳಬೇಕು ಅಂತ ಹೇಳಿದರೆ ಅವನಲ್ಲಿ ಎಲ್ಲವನ್ನು ನಿಭಾಯಿಸುವಂತಹ ಶಕ್ತಿ ಬೇಕಾಗ್ತದೆ. ಅಂತ ಹೇಳಿದರೆ ಒಳ್ಳೆಯವರನ್ನು ತಾನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಬೇಕು, ಕೆಟ್ಟವರನ್ನು ಕೆಟ್ಟ ರೀತಿಯಿಂದ ಶಿಕ್ಷಿಸಬೇಕು, ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡಬೇಕು. ಹೀಗೆ ಯುದ್ಧದಲ್ಲಿ ತಾನು ಭಾಗಿಯಾಗಿ ಶತ್ರುವಿನೊಂದಿಗೆ ಹೋರಾಟ ಮಾಡಬೇಕು, ಸಾವಿರಾರು ಸೈನ್ಯವನ್ನು ತಾನು ನಿಯಂತ್ರಣ ಮಾಡಬೇಕು. ಹೀಗೆ ಅವನಲ್ಲಿ ಬಹಳ ದಕ್ಷತೆ ಬೇಕಾಗ್ತದೆ, ಕೆಪ್ಯಾಸಿಟಿ ಅಂತ ಹೇಳ್ತೇವಲ್ವ, ಅಂತಹ ದಕ್ಷತೆ ಉಳ್ಳವನು. ಇದು ಕೂಡ ಸಣ್ಣಲಿಂದಲೇ ನಮಗೆ ಕಾಣ್ತದೆ ಒಬ್ಬ ಕ್ಷತ್ರಿಯ ಜೀವನಲ್ಲಿ. ಮತ್ತಾರು ಅಂತ ಹೇಳಿದರೆ, ಮತ್ತೆಂಥದ್ದು ಅಂತ ಹೇಳಿದರೆ ಯುದ್ಧೇ ಚ ಅಪಲಾಯನಂ. ಯಾವುದೇ ಕಾರಣಕ್ಕೂ ಕೂಡ ಯುದ್ಧದಲ್ಲಿ ಅಯ್ಯೋ ನಾನು ಸಾಯ್ತೇನೆ ಅಂತ ಅವನು ಪಲಾಯನ ಮಾಡೋದಿಲ್ಲ, ಅಂದರೆ ಬೆನ್ನು ತೋರಿಸಿ ಹೋಗುವುದಿಲ್ಲ. ಮತ್ತೇನಂತ ಹೇಳಿದರೆ ತಾನು ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾನೆ, ಅಧರ್ಮದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಕೊನೆ ಉಸಿರಿರುವ ತನಕವೂ ಕೂಡ ಹೋರಾಟ ಮಾಡಿಯೇ ಮಾಡ್ತಾನೆ. ಯಾಕೆ ಅಂತ ಹೇಳಿದರೆ ಅವನ ಹೋರಾಟ ಮಾಡುವುದಕ್ಕಿಂತ ಮುಂಚೆ ಬಹಳ ಸ್ಪಷ್ಟವಾಗಿ ನಿಶ್ಚಯ ಮಾಡಿರ್ತಾನೆ, ನಾನು ಮಾಡ್ತಾ ಇರುವಂಥದ್ದು ಧರ್ಮಯುದ್ಧವ ಅಧರ್ಮಯುದ್ಧವ ಅಂತ. ಇದು ಧರ್ಮಯುದ್ಧ ಅನ್ನುವುದನ್ನು ತಾನು ನಿಶ್ಚಯ ಮಾಡಿಕೊಂಡಿರ್ತಾನೆ. ಆ ಕಾರಣದಿಂದಲೇ ತಾನು ಕೊನೆ ಉಸಿರಿರುವ ತನಕವೂ ಕೂಡ ಹೋರಾಟವನ್ನು ಮಾಡ್ತಾನೆ, ಹೊರತು ಯಾವತ್ತೂ ಯುದ್ಧಕ್ಕೆ ಬೆನ್ನು ತೋರಿಸಿ ಓಡಿ ಹೋಗುವುದಿಲ್ಲ ಅವನು. ಇದು ಕ್ಷತ್ರಿಯನಲ್ಲಿ ಸಹಜವಾಗಿ ಸಣ್ಣಲ್ಲೇ ಇರುವಂಥದ್ದು. ಅಂದ್ರೇನೆ ಯುದ್ಧದಿಂದ ಯಾವತ್ತೂ ಹಿಮ್ಮೆಟ್ಟದೇ ಇರುವಂಥದ್ದು. ಇನ್ನೇನು ಕ್ಷತ್ರಿಯನ ಕರ್ಮ ಅಂತ ಹೇಳಿದರೆ ದಾನಂ ಅಂತ ಹೇಳಿದರೆ ದಾನ ಕೊಡುವಿಕೆ, ಉದಾರವಾಗಿ ದಾನವನ್ನು ಕೊಡುವುದು. ಯಾರು
ಏನನ್ನು ಬಯಸ್ತಾ ಇದ್ದಾರೆ ಆ ಬಯಸಿದವರಿಗೆ ಅದನ್ನು ಕೊಡುವಂಥದ್ದು. ನೋಡಿ ಯೋಗ್ಯತೆಯನ್ನು ನೋಡಿ, ಓ ಇವನು ಆ ದಾನವನ್ನೇ, ದಾನ ಅಂದರೆ ಅದೇ ಯಾರಿಗೆ ಯಾವುದರ ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನು ಪೂರಣೆ ಮಾಡುವುದು. ವಾಸ್ತವಿಕವಾಗಿ ಅವನು ಒಳ್ಳೆಯವನಾಗಿರಬೇಕು. ಆ ಒಳ್ಳೆಯವನಾಗಿದ್ದರೆ ಅವನಿಗೆ ಬೇಕಾದದ್ದನ್ನು ಕೊಡುವಂಥದ್ದು. ಇದನ್ನು ಕ್ಷತ್ರಿಯನಾದವನು ಸಹಜವಾಗಿ ಮಾಡ್ತಾನೆ. ಇನ್ನು ಈಶ್ವರ ಭಾವಶ್ಚ, ಈಶ್ವರ ಭಾವ ಅಂತ ಹೇಳಿದರೆ ಯಾರು ತೆರಿಗೆಯನ್ನು ಕೊಡುವುದಿಲ್ಲ, ಅಂದರೆ ತೆರಿಗೆಯನ್ನು ಕೊಡಬೇಕು, ಆ ತೆರಿಗೆಯನ್ನು ವಸೂಲಿ ಮಾಡುವಂಥದ್ದು ಕ್ಷತ್ರಿಯನದ್ದೇ ಕರ್ತವ್ಯ ಅದು. ಯಾಕಂದರೆ ಆ ತೆರಿಗೆಯಿಂದಾಗಿ ರಾಜ್ಯ ದೇಶ ನಡೆಯುವಂಥದ್ದು. ಕೆಲವರು ತೆರಿಗೆ ಕಟ್ಟುವುದರಲ್ಲಿ ಕಳ್ಳತನ ಮಾಡ್ತಾರೆ, ಅಂಥವರಿಂದ ಬಲಾತ್ಕಾರದಿಂದ ವಸೂಲಿ ಮಾಡುವಂಥದ್ದು. ಇದು ಬೇರೆಯವರಿಗಿಲ್ಲ, ಕ್ಷತ್ರಿಯರಿಗಿದೆ. ಅಂದರೆ ಅಂಥ ಒಂದು ತಾಕತ್ತಿರ್ತದೆ ಅವನ ಹತ್ರ. ಅದರೊಟ್ಟಿಗೆ ಏನು ಅಂತ ಹೇಳಿದರೆ ಯಾರು ತಪ್ಪು ಮಾಡ್ತಾರೆ, ಅಪರಾಧ ಮಾಡಿದವರಿಗೆ ದೇಹದ ದಂಡನೆಯನ್ನು ವಿಧಿಸುವಂಥದ್ದು. ಅಂದರೆ ನಾನಾ ವಿಧವಾದ ಶಿಕ್ಷೆಯನ್ನು ವಿಧಿಸುವುದು. ಕಾರಣ ಏನು ಅಂದರೆ ಮುಂದೆ ಇಂಥ ಅಪರಾಧ ಮಾಡಬಾರ್ದು ಅಂತ. ಇಂತಹ ಒಂದು ಸಾಮರ್ಥ್ಯವು ಕೂಡ ಈ ಕ್ಷತ್ರಿಯನಿಗೆ ಇರುವಂಥದ್ದು. ಯಾಕೆ ಅಂತ ಹೇಳಿದರೆ ಸರಿ ತಪ್ಪುಗಳ ನಿರ್ಧಾರ ಮಾಡಬೇಕು ತಾನೆ. ಸರಿ ತಪ್ಪುಗಳ ನಿರ್ಧಾರ ಮಾಡಿದ ಮೇಲೆ ಶಿಕ್ಷೆಯನ್ನು ವಿಧಿಸ್ಲಿಕ್ಕೆ ಸಾಧ್ಯವಾಗುವುದು. ಆ ಸರಿ ತಪ್ಪುಗಳ ನಿರ್ಧಾರ ಮಾಡಬೇಕು ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಅಂಥ ಸಾಮರ್ಥ್ಯ ಅವನಿಗಿರ್ತದೆ. ಅದೇ ರೀತಿ ಯಾರು ದುಷ್ಟರಿದ್ದಾರೆ, ಕೆಟ್ಟವರಿದ್ದಾರೆ, ಹೇಳಿದ್ದನ್ನು ಕೇಳುವುದಿಲ್ಲ, ಅವರನ್ನು ತಾನು ಸರಿದಾರಿಗೆ ತರುವಂಥದ್ದು. ಹೇಗೆ ಅಂತ ಹೇಳಿದರೆ ಶಾಸನದ ಮೂಲಕ. ಕಾನೂನು ಇರುವುದೇ ಅದಕ್ಕೋಸ್ಕರ. ಕಾನೂನು ದಾರಿ ತಪ್ಪಬಾರ್ದು ಪ್ರಜೆಗಳು ಅಂತ, ಪ್ರಜೆಗಳನ್ನು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಇರುವಂಥದ್ದು. ಅಂತಹ ಒಳ್ಳೆಯ ಶಾಸನವನ್ನು ಮಾಡಿ ಜನರು ದಾರಿ ತಪ್ಪದಂತೆ ತಾನು ನೋಡುವಂಥದ್ದು. ಇನ್ನು ಯಾರು ಕಾನೂನು ಮೀರುತ್ತಾರೆ, ಕಾನೂನು ತಪ್ಪುತ್ತಾರೆ, ಅವರಿಂದ ದುಡ್ಡನ್ನು ವಸೂಲಿ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಹೆದರಿಕೆ ಇರಬೇಕು ಕಾನೂನಿನ ಬಗ್ಗೆ ಅಂತ. ಇದೆಲ್ಲ ಏನಂದರೆ ಈಶ್ವರ ಭಾವನೆ ಅಂತ ಕರೀತಾರೆ. ಅಂದರೆ ಇದೇನೆಂದರೆ ಈಶ್ವರ ಭಾವನೆ ಅಂತ ಹೇಳಿದರೆ ಯಾರು ತಾನು ಒಡೆತನವನ್ನು ಹೊಂದಿರ್ತಾನೆ, ಒಡೆತನವನ್ನು ಹೊಂದಿರುವವನಲ್ಲಿ ಇರಬೇಕಾದಂತಹ ಕ್ವಾಲಿಟೀಸ್, ಇದು ಗುಣಗಳಿದು, ಇದೆಲ್ಲ ಆ ಕ್ಷತ್ರಿಯನಲ್ಲಿ ಕಾಣ್ತಾ ಇರ್ತದೆ. ಇದೇನು ಅಂದರೆ ಕ್ಷತ್ರಿಯನ ಸ್ವಾಭಾವಿಕವಾದ ಕರ್ಮ. ಇಲ್ಲೂ ಕೂಡ ನಾವು ನೋಡಬೇಕಾದದ್ದು ಇದೆಲ್ಲ ಗುಣಗಳು ಹೇಳ್ತಾ ಇರುವುದೇ ಹೊರತು ಕರ್ಮ ಅಲ್ಲ. ಯಾಕಂತ ಹೇಳಿದರೆ ಅಂಜದಿರುವುದು ಕರ್ಮ ಅಲ್ಲ, ತೇಜಸ್ಸು ಅನ್ನುವುದು ಕರ್ಮ ಅಲ್ಲ, ನಿಲುವು ಇದೆಲ್ಲ ಕರ್ಮ ಅಲ್ಲ. ಆದರೆ ಹಿಂದೆ ಬ್ರಾಹ್ಮಣನಿಗೆ ಯಾವ ರೀತಿ ಹೇಳಿತೋ ಅಲ್ಲೇ ನಾವು ಹೀಗೂ ಇಲ್ಲೂ ಹಾಗೆ ತಿಳ್ಕೊಳ್ಬೇಕಾದದ್ದು. ಏನು ಅಂತ ಹೇಳಿದರೆ ಕ್ಷತ್ರಿಯ ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಅವನಲ್ಲಿ ಈ ಗುಣಗಳು ಎದ್ದು ಕಾಣಿಸ್ತಾ ಇರ್ತದೆ. ಅದರಿಂದಾಗಿ ಅವನ ಕರ್ಮ ಇದು ಅಂತ ಹೇಳ್ತಾ ಇರೋದು. ಯಾಕಂದರೆ ಇದನ್ನು ಬಿಟ್ಟು ಅವನ ಕರ್ಮ ಇರೋಲ್ಲ. ಯಾರು ನಿಜವಾಗಿ ಕ್ಷತ್ರಿಯನಾಗಿರ್ತಾನೆ, ಸ್ವಾಭಾವಿಕವಾಗಿ ಕ್ಷತ್ರಿಯನಾಗಿರ್ತಾನೆ ಅವನು. ಹಾಗೆಯೇ ಇನ್ನು ವೈಶ್ಯ ಜಾತಿಯಲ್ಲಿ ಬಂದವನು. ಅಂದರೆ ಇಲ್ಲಿ ವೈಶ್ಯ ಜಾತಿ ಅಂತ ಹೇಳಿದರೆ ಇದು ಅಪ್ಪ ಅಮ್ಮ ವೈಶ್ಯ ಜಾತಿಯವರು, ಅದರಿಂದಾಗಿ ಮಗ ವೈಶ್ಯ ಅಂತ ಆ ರೀತಿ ಎಲ್ಲ ಹೇಳ್ತಾ ಇರೋದು ಕೃಷ್ಣ ಇಲ್ಲಿ. ಮತ್ತು ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು ಯಾವ ಜೀವ ವೈಶ್ಯನಾಗಿದ್ದಾನೆ ಅಂದರೆ ನಾವು ಮೊದಲೇ ನೋಡಿದಾಗೆ ಇಲ್ಲಿ ಮತ್ತೆ ನೆನಪು ಮಾಡಿಕೊಳ್ಬೇಕಾದದ್ದು ಜೀವನಲ್ಲಿಯೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಿದೆ. ಈ 4 ಜೀವರು ಮೋಕ್ಷಕ್ಕೆ ಹೋಗೋರು. ಮನುಷ್ಯರ ಪೈಕಿ ಮೋಕ್ಷಕ್ಕೆ ಹೋಗುವಂತಹ ಜೀವರಾಶಿಗಳು ಯಾರು ಅಂತ ಹೇಳಿದ್ರೆ ಇವರೇ 4: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಜೀವರಾಶಿಗಳು. ಆ ರೀತಿ ಇರುವವರು ನ್ಯಾಚುರಲ್ ಆಗಿ ಆಗಿರ್ತಾರೆ, ಅದನ್ನು ಇಲ್ಲಿ ತಿಳಿಸ್ತಾ ಇರುವುದು. ಅದರಲ್ಲಿ ವೈಶ್ಯ ಯಾವ ರೀತಿ ಇರ್ತಾನೆ ಅಂದರೆ ಕೃಷಿಗೋ ರಕ್ಷವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ, ಬೇಸಾಯ, ವ್ಯವಸಾಯವನ್ನು ಮಾಡುವುದು. ಅದೇ ರೀತಿ ಗೋ ಸಂರಕ್ಷಣೆ, ಅದಕ್ಕೆ ಪಶು ಸಂರಕ್ಷಣೆಯನ್ನು ಇಟ್ಕೊಳ್ಬೋದು. ಹಾಗೆಯೇ ವಾಣಿಜ್ಯ, ವ್ಯಾಪಾರ ಮಾಡುವುದು. ಇದೆಲ್ಲ ಏನು ಅಂತ ಹೇಳಿದರೆ ಯಾರು ವೈಶ್ಯ ಜೀವ ಇದ್ದಾನೆ ಆ ವೈಶ್ಯ ಜೀವನ ಸ್ವಾಭಾವಿಕವಾದ ಕರ್ಮ ಅಂತ ಹೇಳಿದರೆ ಇದರ ಒಂದು ಟ್ಯಾಕ್ಟಿಕ್ಸ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತಹ ಕೌಶಲತೆ ಅವನಿಗೆ ಹುಟ್ಟಿದಾಗಿನಿಂದಲೇ ಇರ್ತದೆ. ಯಾರು ವೈಶ್ಯ ಜೀವ ಇದ್ದಾನೋ ಅವನಿಗೆ ಹುಟ್ಟಿದಾಗಿನಿಂದಲೇ ಇರ್ತದೆ. ಅಂದರೆ ಕೃಷಿ ಮಾಡುವುದು, ಅವನು ಮತ್ತೆ ಇಲ್ಲಿ ಹುಟ್ಟಿ ಬಂದು ಕಲಿಯುವುದು ಕಡಿಮೆ, ಮತ್ತೇನು ಅಂದರೆ ಹುಟ್ಟಿನಿಂದಲೇ ಬಂದಿರುವುದು ಹೆಚ್ಚು ಅವನಿಗೆ. ಅದೇ ರೀತಿ ವ್ಯಾಪಾರ ಮಾಡುವುದು, ವ್ಯಾಪಾರ ಮಾಡುವಂತಹ ನಿಪುಣತೆ ಅವನು ಹುಟ್ಟಿ ಬಂದ ಮೇಲೆ ಇಲ್ಲಿ ಅವರನ್ನು ನೋಡಿ ಕಲಿತದ್ದು ಅದು ಕಡಿಮೆನೇ. ಮತ್ತೇನೆಂದರೆ ಅವನಿಗೇ ಅದರದ್ದಿರ್ತದೆ, ಸ್ವಾಭಾವಿಕವಾಗಿಯೇ ಇರ್ತದೆ. ಆದರೆ ನಾವಿಲ್ಲಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದರೆ ಇಲ್ಲಿ ಕರ್ಮ ಹೇಳ್ತಾ ಇರೋದು ಹೊರತು ಸ್ವಭಾವ ಅಲ್ಲ. ಯಾಕಂತ ಹೇಳಿದರೆ ಕೃಷಿ ಅನ್ನೋದು ಒಂದು ಕರ್ಮ ಅಂತ ಹೇಳಿದರೆ ನಾವು ಹಿಂದಿನದ್ದು ಇಟ್ಕೊಳ್ಬೇಕಾದದ್ದು ಇವನಲ್ಲಿಯೂ ಕೂಡ. ಯಾಕಂತ ಹೇಳಿದರೆ ಈ ವೈಶ್ಯನೂ ಕೂಡ ಒಳ್ಳೆಯವನೇ, ಕೆಟ್ಟವನನ್ನಲ್ಲ.
ಅದರಿಂದಾಗಿ ಇವನು ಕೃಷಿ ಮಾಡ್ತಾನೆ ಅಂತ ಹೇಳಿದ್ರೆ ನ್ಯಾಯವಾಗಿ ಮಾಡ್ತಾನೆ, ಪ್ರಾಮಾಣಿಕವಾಗಿ ಮಾಡ್ತಾನೆ, ಮತ್ತು ದೇವರಲ್ಲಿ ಭಕ್ತಿ ಇಟ್ಟುಕೊಂಡು ಮಾಡ್ತಾನೆ. ಈ ವೈಶ್ಯನನ್ನು ನಾವು ಸ್ವಾಭಾವಿಕವಾಗಿ ಅದನ್ನು ಕಾಣಬೇಕಾದಿದೆ. ಎಲ್ಲ ಕಡೆ ಸ್ವಾಭಾವಿಕವಾಗಿ ಭಕ್ತಿ ಇರ್ತದೆ ಇವರಲ್ಲಿ. ಬ್ರಾಹ್ಮಣನಲ್ಲೂ ಸ್ವಾಭಾವಿಕವಾಗಿ ಭಗವಂತನಲ್ಲಿ ಭಕ್ತಿ ಇರ್ತದೆ, ಕ್ಷತ್ರಿಯನಿಗೂ ಸ್ವಾಭಾವಿಕವಾಗಿ ಭಗವಂತನಲ್ಲಿ ಭಕ್ತಿ ಇರ್ತದೆ, ಇವನು ವೈಶ್ಯನಿಗೂ ಕೂಡ ಅಷ್ಟೇ ಸ್ವಾಭಾವಿಕವಾಗಿ ಹುಟ್ಟಿನಿಂದಲೇ ದೇವರಲ್ಲಿ ಭಕ್ತಿ ಇರ್ತದೆ. ಅದಕ್ಕಾಗಿ ಅವನು ಕೃಷಿ ಮಾಡ್ತಾನೆ. ಕೃಷಿ ಮಾಡಿದರೂ ಕೂಡ ಅದು ನಾನು ಮಾಡಬೇಕಾದ ಭಗವಂತನ ಆರಾಧನೆ, ನನ್ನ ಪಾಲಿಗೆ ದೇವರು ಕೊಟ್ಟಿರುವ ಆರಾಧನೆ ಅಂತ, ದೇವರು ಪೂಜೆ ಅಂತ ಅವನು ಕೃಷಿ ಮಾಡ್ತಾನೆ, ಹೊರತು ಕೇವಲ ದುಡ್ಡು ಸಂಪಾದನೆ ಮಾಡಬೇಕು ಎಂಬ ಒಂದು ಉದ್ದೇಶದಿಂದಲ್ಲ, ಅಥವಾ ನಾನು ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎನ್ನುವ ಅಷ್ಟೇ ಉದ್ದೇಶದಿಂದಲ್ಲ. ಮತ್ತು ಇದು ಒಂದು ಭಗವಂತನ ಆರಾಧನೆ. ಯಾಕಂದರೆ ನಾನು ಬೆಳೆಯನ್ನು ಬೆಳೆದು ಪ್ರಜೆಗಳಿಗೆ ಕೊಟ್ಟೆ ಅಂತ ಹೇಳಿದರೆ ಪ್ರಜೆಗಳೆಲ್ಲ ತಾವು ಬದುಕ್ತಾರೆ ನೋಡಿ. ಅದಕ್ಕೋಸ್ಕರ ಭಗವಂತನ ಆರಾಧನೆ ಅಂತ ಮಾಡ್ತಾ ಇರುವುದರಿಂದಾಗಿ ಅವನು ಬೇಸಾಯದಲ್ಲಿ, ಕೃಷಿಯಲ್ಲಿ ಯಾವುದೇ ರಾಸಾಯನಿಕಗಳನ್ನು, ಅಂದರೆ ವಿಷಪೂರಿತವಾದ ವಸ್ತುಗಳನ್ನು ಉಪಯೋಗ ಮಾಡೋಲ್ಲ. ಯಾಕಂದರೆ ಅದರಿಂದಾಗಿ ಜನರಿಗೆ ಕೆಡುಕಾಗುತ್ತೆ. ಜನರಿಗೆ ಕೆಡುಕಾಯಿತು, ಜನರಿಗೆ ಕೆಟ್ಟದ್ದು ಮಾಡಿದೆ ಅಂದರೆ ದೇವರಿಗೆ ಖುಷಿಯಾಗುವುದಿಲ್ಲ ನೋಡಿ, ಇದು ಭಾವನೆ ಇರ್ತದೆ. ಅದಕ್ಕೋಸ್ಕರ ಅವನು ಈ ಹಟ್ಟಿ ಗೊಬ್ಬರ ಏನಿದೆ ಅದನ್ನೇ ಉಪಯೋಗ ಮಾಡ್ತಾನೆ. ಹಿಂದೆ ಎಲ್ಲ ನಾವು ನೋಡ್ತಾ ಇದ್ವಲ್ಲೋ, ಹಾಗೇ ಮಾಡ್ತಾ ಇದ್ರಿಂದಲೇ ಹಟ್ಟಿ ಗೊಬ್ಬರವನ್ನು ಉಪಯೋಗ ಮಾಡ್ತಾ ಇದ್ದರು. ಅದೇ ರೀತಿ ತಾವು ಈ ವಿಷಪೂರಿತವಾದಂತಹ ಯಾವುದು ಈ ಔಷಧಿಗಳಿದೆ ಅವುಗಳನ್ನು ಸಿಂಪಡಿಸುವ ಮೂಲಕ ಮತ್ತೆ ಆ ಆಹಾರವನ್ನು ವಿಷಪೂರಿತವನ್ನಾಗಿ ಮಾಡುವುದು, ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅವನು ಶುದ್ಧವಾದ ಆಹಾರವನ್ನು ಬೆಳಿತಾನೆ. ಅಂದರೆ ಬೆಳೆಯುವ ಆಹಾರ ಸ್ವಲ್ಪ ಆದರೂ ತೊಂದರೆ ಇಲ್ಲ, ಅಂದರೆ ಆ ಆಹಾರ ಆರೋಗ್ಯಕರವಾಗಿರಬೇಕು, ಅದು ದೇವರಿಗೆ ಶುದ್ಧವಾಗಿ ನೈವೇದ್ಯ ಮಾಡುವಂತಿರಬೇಕು, ಸಜ್ಜನರಿಗೆ ಶುದ್ಧವಾಗಿ ಸಿಕ್ಕಿ ಅವರ ಆರೋಗ್ಯ ಮನಸ್ಸು ಅಭಿವೃದ್ಧಿ ಹೊಂದುವಾಗಿರಬೇಕು. ಇದೇ ಅವನ ಉದ್ದೇಶ ಆಗಿರುತ್ತದೆ ನೋಡಿ. ಅದರಿಂದಾಗಿ ಅವನು ಬೆಳಿತಾನೆ, ಅದನ್ನು ಮಾರಾಟ ಮಾಡ್ತಾನೆ. ಅಂದರೆ ಇವನಿಗೆ ಎಷ್ಟು ತೆರಿಗೆ ಕೊಡಬೇಕು ತೆರಿಗೆಯನ್ನು ಕೊಟ್ಟು, ಯಾಕಂದರೆ ಹಿಂದೆ ವೈಶ್ಯರೇ ತೆರಿಗೆ ಕೊಡ್ತಾ ಇದ್ದದ್ದು. ರಾಜ್ಯಕ್ಕೆ ತೆರಿಗೆ ಕೊಟ್ಟು ಉಳಿದದ್ದನ್ನು ಪ್ರಾಮಾಣಿಕವಾಗಿ ಎಷ್ಟು ಲಾಭ ಇಟ್ಟುಕೊಳ್ಬೇಕು ಅಷ್ಟೇ ಲಾಭದಿಂದ ಮಾರ್ತಾನೆ ಹೊರತು ಜನರನ್ನು ತಲೆ ಒಡೆಯುವಂತೆ ತಾನು ಲಾಭವನ್ನು ಮಾಡುವುದಿಲ್ಲ. ಹಿಂದೆ ಕ್ಷತ್ರಿಯನನ್ನು ನಾವು ಇದೇ ಕಾಣಬೇಕಾದದ್ದು. ಅಲ್ಲಿ ಎಲ್ಲ ಕಡೆ ಪ್ರಾಮಾಣಿಕತೆ ಇರುತ್ತದೆ, ಯಾಕಂದರೆ ಭಗವದ್ ಭಕ್ತಿ ಇರುವುದರಿಂದಾಗಿ. ಅದಕ್ಕೆ ಅವನು ಕೂಡ ತೆರಿಗೆ ಹಾಕ್ತಾನೆ. ಎಷ್ಟು ಅಂತ ಹೇಳಿದರೆ ಎಷ್ಟು ತೆರಿಗೆ ಹಾಕಬೇಕು ಅಷ್ಟೇ ಹೊರತು ತಾನು ಅದಕ್ಕಿಂತ ಹೆಚ್ಚು ಅಧಿಕವಾಗಿ ತೆರಿಗೆಯನ್ನು ಹಾಕೋಲ್ಲ. ಯಾಕಂತ ಹೇಳಿದ್ರೆ ಅವನು ಆ ಕ್ಷತ್ರಿಯ ರಾಜ್ಯಭಾರ ಮಾಡುವುದು ನಾನು ಮಾಡುವ ದೇವರ ಸೇವೆ ಅಂತ ತಿಳ್ಕೊಂಡಿರ್ತಾನೆ. ಇಲ್ಲೂ ಅದೇ ರೀತಿ ವೈಶ್ಯ ಈ ಗೋ ಸಂರಕ್ಷಣೆ ಅಂತ ಹೇಳಿದ್ರು ಅಷ್ಟೇ. ಹಸುಗಳನ್ನು ಸಾಕುವುದು ಅಂತ ಹೇಳಿದರೆ ಅದೊಂದು ದೇವ್ರ ಪೂಜೆ ಇದ್ದಾಗ ಅವನಿಗೆ. ಅದಕ್ಕಾಗಿ ಆ ಹಸುಗಳನ್ನು ಸಾಕುವುದರಲ್ಲಿಯೇ ಅವನು ಅಷ್ಟು ದೇವರನ್ನು ಕಾಣ್ತಾ ಇರ್ತಾನೆ. ಅದಕ್ಕೆ ಹಸುಗಳಿಗೂ ಯಾವುದೇ ತೊಂದರೆ ಕೊಡದೇ ಇರುವಂಥದ್ದು, ಅವುಗಳಿಗೇನು ಬೇಕೋ ಅದನ್ನೇ ತಾನು ಮಾಡುವಂಥದ್ದು. ಮತ್ತು ಹೆಚ್ಚಾಗಿ ಈ ದೇಶೀಯ, ಹಿಂದೆ ದೇಶೀಯ ಬಿಟ್ಟು ವಿದೇಶೀಯ ಗೋವುಗಳೇ ಇರ್ತಾ ಇರಲಿಲ್ಲ, ಅದರಿಂದಾಗಿ ಆ ಪ್ರಸಕ್ತಿಯೇ ಇರ್ತಾ ಇರಲಿಲ್ಲ. ದೇಶೀಯ ಗೋವುಗಳನ್ನು, ಯಾಕಂದರೆ ದೇಶೀಯ ಗೋವುಗಳಲ್ಲೇ ಎಲ್ಲ ದೇವತೆಗಳ ಸನ್ನಿಧಾನ ಇರುವಂಥದ್ದು, ಹೊರತು ವಿದೇಶೀಯ ಗೋವುಗಳಲ್ಲ. ಯಾವುದಕ್ಕೆ ಅಂಬಾ ಅಂತ ಕೂಗ್ಲಿಕ್ಕೆ ಬರುವುದಿಲ್ಲ ಅದು ವಿದೇಶೀಯ ಗೋವು, ಅದರಲ್ಲಿ ಯಾವತ್ತೂ ದೇವತಾ ಸನ್ನಿಧಾನ ಇರುವುದಿಲ್ಲ. ಅದಕ್ಕೋಸ್ಕರ ಇಂತಹ ದೇವತಾ ಸನ್ನಿಧಾನದಿಂದ ತುಂಬಿ ತುಳುಕ್ತಾ ಇರುವಂತಹ ಗೋವುಗಳ ಸಂರಕ್ಷಣೆ ಅಂತ ಹೇಳಿದರೆ, ನಾನು ಗೋವುಗಳನ್ನು ಸಾಕ್ತಾ ಇದ್ದೇನಂತಲ್ಲ, ಗೋವುಗಳು ನನ್ನನ್ನು ಸಾಕ್ತಾ ಇವೆ ನೋಡಿ. ಈ ರೀತಿ ಭಾವನೆ, ಇದನ್ನೇ ಕೃಷ್ಣ ನಂದಗೋಪನಿಗೆ ಹೇಳ್ತಾನೆ ಭಾಗವತದಲ್ಲಿ. ಅವರು ಮಳೆ ಬೆಳೆ ಆಯಿತು ಅಂತ ಇಂದ್ರನ ಯಾಗವನ್ನು ಮಾಡಬೇಕಾದ್ರೆ ಕೃಷ್ಣ ಇದನ್ನು ಹೇಳ್ತಾನೆ, ನಾವು ಯಾವುದರಿಂದಾಗಿ ಬದುಕ್ತಾ ಇರ್ತೇವೋ ಅಲ್ಲಿ ನಾವು ದೇವರ ಆರಾಧನೆಯನ್ನು ಮಾಡಬೇಕು. ನಾವು ಬದುಕ್ತಾ ಇರೋದು ಗೋವುಗಳಿಂದ, ಅದಕ್ಕಾಗಿ ಗೋವುಗಳ ಆರಾಧನೆ ಏನು ಮಾಡೋಣ ಅಂತ ಹೇಳಿದರೆ, ನಮ್ಮಿಂದ ಗೋವುಗಳು ಬದುಕ್ತಾ ಇವೆ ಅಂತಲ್ಲ, ಗೋವುಗಳಿಂದ ನಾವು ಬದುಕ್ತಾ ಇದ್ದೇವೆ ನೋಡಿ. ಇದು ವೈಶ್ಯನಲ್ಲಿ ಇರುವಂಥದ್ದು. ಅದಕ್ಕೆ ಅಲ್ಲಿ ಪೂಜ್ಯ ಭಾವನೆ ಹೊಂದಿರ್ತಾನೆ ಅವನು. ಅದೇ ರೀತಿ ವಾಣಿಜ್ಯ, ವ್ಯಾಪಾರ ಮಾಡ್ತಾನೆ. ವ್ಯಾಪಾರ ಮಾಡಿದರೂ ಕೂಡ ತಾನು ಯಾರು ಆಹಾರ ಪದಾರ್ಥಗಳನ್ನು ತಂದು ಕೊಡ್ತಾರೆ ಅಂತೇಳಿದ್ರೆ, ಯಾರು ಬೆಳೆಗಾರರಿದ್ದಾರೆ, ಬೆಳೆಗಾರರಿಗೆ ಅವರಿಗೆ ಯಾವುದೇ ಮೋಸ ಆಗದಂತೆ ತಾನು ಅವರಿಗೆ ಬೆಲೆಯನ್ನು ಕೊಡ್ತಾನೆ. ಅದೇ ರೀತಿ ತಾನು ಕೂಡ ಯಾರು ಆ ವಸ್ತುಗಳನ್ನು ಖರೀದಿ ಮಾಡ್ತಾರೆ, ಆ ಖರೀದಿ ಮಾಡುವವರಿಗೆ ಹೆಚ್ಚು ನಷ್ಟ ಆಗಬಾರದು, ಅದಕ್ಕೋಸ್ಕರ ತಾನು ಬಹಳಷ್ಟು ಲಾಭ ಇಟ್ಕೊಳ್ಳುವಂಥದ್ದು. ಈ ಬೆಳೆಗಾರರಿಗೆ ಕಮ್ಮಿ ಲಾಭ ಕೊಡುವುದು, ತಾನು ಹೆಚ್ಚು ಲಾಭ ಮಾಡಿಕೊಳ್ಳುವುದು. ಯಾರು ಈ ಖರೀದಿ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಹೆಚ್ಚು ತಾನು ದುಡ್ಡನ್ನು ಹಾಕುವುದು, ಆ ರೀತಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಕಲಬೆರಕೆ ಮಾಡುವಂಥದ್ದು ಅದಿಲ್ಲ, ತೂಕದಲ್ಲಿ ಮೋಸ ಇಲ್ಲ. ಅದೇ ರೀತಿ ತಾನು ಗುಣಮಟ್ಟದಲ್ಲಿ ವ್ಯತ್ಯಾಸ ಮಾಡುವುದು ಇಲ್ಲ.
ಆ ರೀತಿ ಇಲ್ಲವೇ ಇಲ್ಲ. ಪ್ರಾಮಾಣಿಕವಾಗಿ ವ್ಯಾಪಾರವನ್ನು ಮಾಡ್ತಾನೆ. ಯಾಕಂತ ಹೇಳಿದ್ರೆ ಇದು ದೇವರು ನನಗೆ ವಿಧಿಸಿರುವಂತಹ ಕರ್ತವ್ಯ. ಯಾವ ರೀತಿ ನಮಗೆ ಈ ಪುರಾಣಗಳಲ್ಲಿ ತುಲಾಭಾರನ ಕಥೆ ಬರ್ತದೆ, ಅದೇ ರೀತಿ ಈ ಧರ್ಮವ್ಯಾಧನ ಕಥೆ ಬರ್ತದೆ. ಇವೆಲ್ಲ ಏನು ಅಂತ ಹೇಳಿದರೆ ತಾನು ವರ್ತಕನಾಗಿದ್ದರೂ ಕೂಡ ಇದು ದೇವರ ಸೇವೆ ಅಂತ ಮಾಡ್ತಾನೆ. ಇದು ಸ್ವಾಭಾವಿಕವಾದ ವೈಶ್ಯನಲ್ಲಿ ಕಾಣುವಂಥದ್ದು. ಅಂದರೆ ಅವನ ಕರ್ಮದಲ್ಲಿ ನಾವು ವಿಶೇಷವಾಗಿ ದೇವರ ಆರಾಧನೆಯನ್ನು ಕಾಣುತ್ತೇವೆ. ಇದು ಸ್ವಾಭಾವಿಕವಾಗಿರುವಂಥದ್ದು. ಇದು ಯಾಕೆ ಸ್ವಾಭಾವಿಕ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿದರೆ, ಒಂದೊಮ್ಮೆ ಇಂಥ ಸ್ವಾಭಾವಿಕನಾದ ವೈಶ್ಯನಲ್ಲದೆ ಕೇವಲ ಪ್ರಭಾವದಿಂದ ವೈಶ್ಯನಾಗಿದ್ದ ಅಂತ ಹೇಳಿದರೆ, ಅಂದರೆ ಪ್ರಭಾವದಿಂದ ಅಂತ ಹೇಳಿದರೆ ಅಪ್ಪ ಅಮ್ಮ ವೈಶ್ಯರು, ಅದಕ್ಕೆ ಇವನು ವೈಶ್ಯ ಜಾತಿಯಲ್ಲಿ ಬಂದಿದ್ದಾನೆ, ಅಥವಾ ವೈಶ್ಯ ಜಾತಿಯೂ ಅಲ್ಲ, ಮತ್ತೇನು ಅಂತ ಹೇಳಿದರೆ ಕೇವಲ ವ್ಯಾಪಾರ ಮಾಡ್ತಾ ಇದ್ದಾನಷ್ಟೇ, ಹೊಟ್ಟೆ ತುಂಬಿಸಿಕೊಳ್ಳಬೇಕು ವ್ಯಾಪಾರ ಮಾಡ್ತಾ ಇದ್ದಾನೆ. ಇಂಥ ವ್ಯಕ್ತಿಯಲ್ಲಿ ಪ್ರಾಮಾಣಿಕತೆ ಇದ್ದರೂ ಇರಬಹುದು, ಇಲ್ಲದೆಯೂ ಇರಬಹುದು. ಯಾಕೆ ಅಂತ ಹೇಳಿದರೆ ವ್ಯಾಪಾರ ಮಾಡುವುದು ದೇವರ ಪೂಜೆಯಿಂದ ಮಾಡ್ತಾ ಇರೋದಿಲ್ಲ ಅವನು. ಮತ್ತೆ ಹೇಳಿದರೆ ವ್ಯಾಪಾರ ಮಾಡುವುದೇ ಪ್ರಾಫಿಟ್ಗೋಸ್ಕರ, ದುಡ್ಡಿಗೋಸ್ಕರ, ದುಡ್ಡು ಸಂಪಾದನೆ ಮಾಡಲಿಕ್ಕೋಸ್ಕರ. ಹಾಗಿರಬೇಕಾದರೆ ಅಲ್ಲಿ ಪ್ರಾಮಾಣಿಕತೆಯಲ್ಲಿರ್ತದೆ, ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ವ್ಯವಸಾಯವೂ ಕೂಡ ಅಷ್ಟೇ. ವ್ಯವಸಾಯವು ಒಂದೊಮ್ಮೆ ಸ್ವಾಭಾವಿಕವಾಗಿ ಇಲ್ಲದೆ ಹೀಗೆ ಪ್ರಾಭಾವಿಕವಾಗಿ ಬಂದಿದೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಅವನಿಗೆ ವ್ಯವಸಾಯ ಮಾಡುವುದು ದೇವರ ಪೂಜೆ ಅಂತ ಆಗೋಲ್ಲ. ಮತ್ತೇನೆಂದರೆ ವ್ಯವಸಾಯ ಮಾಡುವುದು ಕೂಡ ದುಡ್ಡಿಗಾಗಿ. ಅದಕ್ಕೆ ನನಗೆ ಹೆಚ್ಚು ಇಳುವರಿ ಪಡೆಯುವುದು ಮುಖ್ಯ. ಅದಕ್ಕೆ ಎಷ್ಟೆಷ್ಟು ಸಾಧ್ಯ ಉಂಟು ರಾಸಾಯನಿಕವನ್ನು ಹಾಕುವುದು, ಎಷ್ಟು ಸಾಧ್ಯ ಉಂಟು ಅಷ್ಟು ಔಷಧಿಗಳನ್ನು, ಈ ವಿಷಪೂರಿತವಾದ ಔಷಧಿಗಳನ್ನು ಸಿಂಪಡಿಸುವುದು. ಯಾರಾದರೂ ಹಾಳಾಗೋಗಲಿ, ನನಗೆ ಲಾಭ ಬಂದರೆ ಸರಿ. ನೋಡಿ, ಇಷ್ಟೇ ಇರ್ತದೆ. ಇದು ಹೇಗಂತ ಹೇಳಿದರೆ ಇದು ಪ್ರಭಾವದಿಂದಾಗಿ ವ್ಯಾಪಾರಿಯಾದಾಗ, ಪ್ರಭಾವದಿಂದಾಗಿ ವ್ಯವಸಾಯ ಮಾಡುವವನಾದಾಗ, ಅದರಿಂದಾಗಿ ಇದು ಸ್ವಾಭಾವಿಕ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಯಾಕಂದರೆ ಸ್ವಾಭಾವಿಕವಾದ ವೈಶ್ಯ ವೃತ್ತಿ ಅನ್ನುವುದು ನಮ್ಮನ್ನು ದೇವರ ಕಡೆ ಕರ್ಕೊಂಡು ಹೋಗ್ತದೆ. ಅದೇ ರೀತಿ ಸ್ವಾಭಾವಿಕವಾದ ಶೂದ್ರ ವೃತ್ತಿ ಅದು ಹೇಗಿರ್ತದೆ ಅಂದರೆ ಇವನು ಜೀವನಲ್ಲೇ ಶೂದ್ರ, ಇವನ ಜೀವದಲ್ಲೇ ಶೂದ್ರ ಇದೆ. ಅಂಥವನೇ ಆಗಿರ್ತಾನೆ ಅಂತ ಹೇಳಿದರೆ ಪರಿಚರ್ಯಾತ್ಮಕಂ ಕರ್ಮ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಸಹಾಯ ಮಾಡು. ತನ್ನ ಕೈಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಇನ್ನೊಬ್ಬರಿಗೆ, ಬ್ರಾಹ್ಮಣರಿಗೆ, ವೈಶ್ಯರಿಗೆ ಹಾಗೂ ಈ ಕ್ಷತ್ರಿಯರಿಗೆ ಸಹಾಯ ಮಾಡುವಂಥದ್ದು. ಇಲ್ಲೂ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ ವೈಶ್ಯನ ಹಾಗೆಯೇ, ಕ್ಷತ್ರಿಯನ ಹಾಗೆಯೇ, ಬ್ರಾಹ್ಮಣ ಹಾಗೆಯೇ ಇವನಲ್ಲೂ ಪ್ರಾಮಾಣಿಕತೆ ಇದೆ, ಭಗವದ್ಭಕ್ತಿ ಇದೆ. ಆ ಭಗವದ್ಭಕ್ತಿಯಿಂದ ಅದರಿಂದಾಗಿ ಇವನೇನು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಾನೆ, ಇನ್ನೊಬ್ಬರಿಗೆ ಕೆಲಸ ಮಾಡ್ತಾನೆ, ಆ ಕೆಲಸ ಮಾಡಿದರೂ ಕೂಡ ಅದರ ಹಿಂದೆ ದುಡ್ಡಿನ ಆಸೆ ಇಲ್ಲ. ಮತ್ತೇನು ಅಂತ ಹೇಳಿದರೆ ಇದು ನಾನು ಮಾಡ್ತಾ ಇರುವ ದೇವರ ಸೇವೆ, ನನಗೆ ದೇವರು ಕೊಟ್ಟಿರುವ ಸೇವೆ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತೇನೆ ಅಂಥೇಳಿ ಅದನ್ನು ದೇವರ ಪ್ರೀತಿಗೋಸ್ಕರ ಮಾಡ್ತಾನೆ ಅವನು. ಅದರಲ್ಲಿ ಏನು ಸಿಕ್ತೋ ಸಂತೃಪ್ತಿ ಪಡ್ತಾನೆ. ಅದಕ್ಕೋಸ್ಕರ ಕಮ್ಮಿ ಕೊಟ್ಟರು ಕೂಡ ಕೇಳಲಿಕ್ಕೆ ಹೋಗೋಲ್ಲ. ಯಾಕೆ ನನಗಿಷ್ಟೇ ಕೊಟ್ರಿ ಅಂತ ಕೇಳಲಿಕ್ಕೆ ಹೋಗೋಲ್ಲ ಅವನು. ಯಾಕಂದರೆ ದೇವ್ರನ್ನ ಕೊಟ್ಟದ್ದು ನನಗೆ ಸಾಕು ಅಂತ ಇಷ್ಟೇ ತಾನು ಮಾಡ್ಕೊಂಡು ಹೋಗ್ತಾನೆ. ತನ್ನ ಕೈಲಾದ ಸಹಾಯವನ್ನು ಮಾಡ್ತಾನೆ. ಮತ್ತು ಇನ್ನೊಂದೇನೆಂದರೆ ಈ ಸಹಾಯ ಮಾಡುವುದರಲ್ಲಿ ಅವನಿಗೆ ಆಸಕ್ತಿ ಹೆಚ್ಚು. ಅವನನ್ನೇ ನಾವು ಶೂದ್ರ ಜೀವ ಅಂತ ಯಾರನ್ನು ಕರಿತೇವೆ ಅಂತ ಹೇಳಿದರೆ ಅವನಿಗೆ ಹುಟ್ಟಿದಾಗಿನಿಂದಲೇ ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಅಂತ ಹೇಳಿದರೆ ತುಂಬ ಇಷ್ಟ. ಅಷ್ಟು ಮಾತ್ರ ಅಲ್ಲ, ಇನ್ನೊಬ್ಬರಿಗೆ ಬೇಕಾದಂತಹ ಸಹಾಯವನ್ನು ಮಾಡುವುದರಲ್ಲಿ ಅವನು ಭಾಳ ನಿಪುಣ ಇರ್ತಾನೆ. ಯಾಕಂದರೆ ಇದರಲ್ಲೂ ಕೂಡ ಒಂದು ನಿಪುಣತೆ ಇದೆ. ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು ಎಲ್ರಿಗೂ ಬರುವುದಿಲ್ಲ. ಮತ್ತೇನು ಅಂದರೆ ಯಾರಿಗೆ ಯಾವ ಸಮಯಕ್ಕೆ ಎಂಥ ಹೆಲ್ಪ್ ಬೇಕೋ ಅದನ್ನು ಅವರು ಬಯಸಿದಾಗೆ ಮಾಡಿಕೊಡುವಂಥದ್ದು. ಇದು ಒಂದು ನಿಜವಾಗಲೂ ಕುಶಲತೆ ಇದು ಅವನಲ್ಲಿರ್ತದೆ. ಆ ಶೂದ್ರನಲ್ಲಿ ಹೆಚ್ಚಾಗಿ ನಮಗೆ ಕಾಣಿಸ್ತಾ ಇರ್ತದೆ. ಅವನಿಗೆ ಶೂದ್ರ ಅಂತ ಹೆಸರೇ ಅದಕ್ಕೆ. ಶುಚಾದ್ರವಣಾತ್, ಯಾರಾದರೂ ಕಷ್ಟಪಡ್ತಾ ಇದ್ದಾರೆ, ಯಾರಿಗೆ ಸಹಾಯದ ಅವಶ್ಯಕತೆ ಇದೆ ಅಂದರೆ ಓಡಿ ಹೋಗ್ತಾನಂತ. ಅಯ್ಯೋ ಪಾಪ ಅವ್ರಿಗೆ ನಾನು ಸಹಾಯ ಮಾಡಬೇಕು ಅಂತ ಮಾಡ್ತಾನೆ, ಪ್ರಾಮಾಣಿಕತೆಯಿಂದ ಮಾಡ್ತಾನೆ. ಅಲ್ಲಿ ಏನು ಸಿಕ್ತೋ ಅದರಿಂದ ಸಂತೃಪ್ತಿ ಪಟ್ಕೊಂಡಿರ್ತಾನೆ. ಇದು ಯಾವಾಗ ಅಂತ ಹೇಳಿದ್ರೆ ಸ್ವಾಭಾವಿಕವಾದ ಶೂದ್ರನಾಗಿದ್ದರೆ ಈ ರೀತಿ ಇರ್ತಾನೆ ಅವನು. ಇಲ್ಲದೇ ಇದ್ದ ಪಕ್ಷದಲ್ಲಿ ಅಂದರೆ ಸ್ವಾಭಾವಿಕವಾಗಿ ಶೂದ್ರನಲ್ಲದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಆವಾಗ ಅವನು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಮೊದಲು ದುಡ್ಡನ್ನು ಡಿಮಾಂಡ್ ಮಾಡಿಯೇ ಮಾಡುವಂಥದ್ದು. ನನಗೇನು ಕೊಡ್ತೀರಿ, ಇದನ್ನು ಮಾಡಿದರೆ ನನಗೇನು ಕೊಡ್ತೀರಿ, ಎಷ್ಟು ಕೊಡ್ತೀರಿ, ಮತ್ತೇನು ಅಂದರೆ ದುಡ್ಡಿಗೆ ಸರಿಯಾಗಿ ಅಷ್ಟೇ ಅವನು ಕೆಲಸ ಮಾಡೋದು, ಅದಕ್ಕಿಂತ ಒಂದು ಚೂರು ಹೆಚ್ಚು ಕೆಲಸ ಮಾಡೋಲ್ಲ. ಕಾರಣ ಏನು ಅಂತ ಹೇಳಿದರೆ ಅವನು ಮಾಡ್ತಾ ಇರೋದು ಕೇವಲ ದುಡ್ಡಿಗೋಸ್ಕರ. ಅದಕ್ಕಾಗಿ ಇದು ಸಾಧನೆಗೆ ಯೋಗ್ಯವಾದ ಶೂದ್ರತ್ವ ಅಲ್ಲ. ಹೀಗೆ ಈ ನಾಲ್ವರು ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ನಾಲ್ವರು ಯಾವ ರೀತಿ ಇರ್ತಾರೆ ಸ್ವಾಭಾವಿಕವಾಗಿ ಇದನ್ನು ತಿಳಿಸ್ಕೊಂಡು ಹೋದ.
ಇಲ್ಲಿ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಬಹಳ ಮುಖ್ಯವಾಗಿ. ಇದನ್ನು ಮಧ್ವಾಚಾರ್ಯರು ಬೇರೆ ಬೇರೆ ಗ್ರಂಥಗಳ ಆಧಾರವನ್ನು ಕೊಟ್ಟು ಹೇಳ್ತಾರೆ. ನಾವು ಈ ಬ್ರಾಹ್ಮಣನಲ್ಲಿ ಏನು ಸ್ವಭಾವವನ್ನು ನೋಡಿದ್ವು ಅಂತ ಹೇಳಿದರೆ, ಬ್ರಾಹ್ಮಣನ ಸ್ವಭಾವ ಅಂತ ಹೇಳಿದರೆ ನಾವು ಹಿಂದೆ ನೋಡಿದಾಗೆ ದೇವರಲ್ಲಿ ಅಪಾರವಾದ ನಂಬಿಕೆ, ಇಂದ್ರಿಯ ನಿಗ್ರಹ, ಅದೇ ರೀತಿ ಶುಚಿಯಾಗಿರುವಂಥದ್ದು, ಮತ್ತು ಅದೇ ರೀತಿ ಕ್ಷಮೆಯಿಂದ ಕೂಡಿರುವಂಥದ್ದು, ಮತ್ತು ಮೋಸ ಕಪಟ ವಂಚನೆ ಇಲ್ಲ, ಒಳಗೂ ಹೊರಗೂ ಒಂದೇ, ತಿಳ್ಕೊಳ್ಬೇಕು ಅನ್ನುವಂತಹ ತವಕ, ಎಲ್ಲ ವಿಷಯದಲ್ಲಿ ಆಳವಾದ ಜ್ಞಾನವನ್ನು ಪಡೆಯುವಂತಹ ಹಂಬಲ, ಇದೆಲ್ಲ ನಾವು ಬ್ರಾಹ್ಮಣನಲ್ಲಿ ನೋಡಿದ್ವು. ಇದು ಬರೀ ಬ್ರಾಹ್ಮಣನಲ್ಲಿ ಮಾತ್ರ ಇರುವುದಲ್ಲ, ಕ್ಷತ್ರಿಯನಲ್ಲೂ ಇರಬೇಕು. ಇದು ಸ್ವಾಭಾವಿಕವಾಗಿ ಯಾರ ಕ್ಷತ್ರಿಯನಾಗಿದ್ದಾನೆ ಅವನಲ್ಲೂ ಇದಿರ್ತದೆ, ಈ ಕ್ವಾಲಿಟಿ ಇರ್ತದೆ. ಸ್ವಾಭಾವಿಕವಾಗಿ ಯಾರು ವೈಶ್ಯನಿದ್ದಾನೆ ಅವನಲ್ಲೂ ಈ ಕ್ವಾಲಿಟಿ ಇರ್ತದೆ, ಬ್ರಾಹ್ಮಣನಲ್ಲಿರುವಂಥದ್ದು. ಸ್ವಾಭಾವಿಕವಾಗಿ ಯಾರು ಶೂದ್ರನಾಗಿದ್ದಾನೆ ಅವನಲ್ಲಿ ಇದೆಲ್ಲ ಇದ್ದೇ ಇರ್ತದೆ, ಈ ಗುಣ ಇದ್ದೇ ಇರ್ತದೆ. ಆದರೆ ಇಲ್ಲಿ ಬ್ರಾಹ್ಮಣನಿಗೆ ಯಾಕೆ ಇದನ್ನು ವಿಶೇಷವಾಗಿ ಹೇಳ್ತಾ ಇರುವುದು ಅಂತ ಹೇಳಿದ್ರೆ, ಬ್ರಾಹ್ಮಣನಲ್ಲಿ ಹೆಚ್ಚು ಪರ್ಸೆಂಟೇಜಲ್ಲಿ ಇರ್ತದೆ ಇದು ಅಂತ. ಆ ರೀತಿ ಉಳಿದವರಲ್ಲಿರೋಲ್ಲ, ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಬ್ರಾಹ್ಮಣನಲ್ಲಿ ಇದು 100ಕ್ಕೆ 100% ಇದ್ದರೆ ಕ್ಷತ್ರಿಯನಿಗಾಗಬೇಕಾದ್ರೆ 75% ಬರ್ತದೆ, ವೈಶ್ಯನಿಗಾಗಬೇಕಾದ್ರೆ 50% ಬರ್ತದೆ, ಶೂದ್ರನಿಗಾಗಬೇಕಾದ್ರೆ 25% ಬರ್ತದೆ. ಅಂದರೆ ಹೀಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಇವಾಗ ಕ್ಷತ್ರಿಯನಿಗೆ ಏನು ಹೇಳಿತು ಗುಣ, ಇಲ್ಲಿ ಹೇಳಿದ ಸ್ವಭಾವ ಅಂತ, ಇದು ಕೂಡ ಶೌರ್ಯ, ತೇಜಸ್ಸು, ಅಂದರೆ ಹೆದರದೇ ಇರುವಂಥದ್ದು, ಮತ್ತು ದೇಹದಲ್ಲೊಂದು ವಿಶೇಷವಾದ ವರ್ಚಸ್ಸಿರಬಹುದು, ಅದೇ ರೀತಿ ಗಟ್ಟಿ ನಿಲುವಿರಬಹುದು, ಇಂಥದ್ದೆಲ್ಲ. ಇದು ಬರೀ ಕ್ಷತ್ರಿಯನಲ್ಲಿ ಮಾತ್ರ ಅಲ್ಲ, ಬ್ರಾಹ್ಮಣನಲ್ಲಿ, ವೈಶ್ಯರಲ್ಲಿ, ಶೂದ್ರರಲ್ಲಿ, ಅವರಲ್ಲೂ ಕೂಡ ಇರ್ತದೆ ಇದು. ಆದರೆ ಇಲ್ಲಿ ಹೇಳ್ತಾ ಇರೋದು ಏನಂದರೆ, ಹೆಚ್ಚು ಪರ್ಸೆಂಟೇಜ್ ಯಾವುದರಲ್ಲಿದೆ ಇದು ಅಂತ ಹೇಳಿದರೆ ಕ್ಷತ್ರಿಯನಲ್ಲಿ. ಇಷ್ಟು ಪರ್ಸೆಂಟೇಜಲ್ಲ ಬ್ರಾಹ್ಮಣನಲ್ಲಿಲ್ಲ, ಕ್ಷತ್ರಿಯನಲ್ಲ, ಶೂದ್ರನಲ್ಲಿಲ್ಲ. ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಕ್ಷತ್ರಿಯನನ್ನು ಬಿಟ್ಟರೆ ಬ್ರಾಹ್ಮಣನಲ್ಲಿ, ಆಮೇಲೆ ವೈಶ್ಯನಲ್ಲಿ, ಆಮೇಲೆ ಶೂದ್ರನಲ್ಲಿ. ಯಾಕಂದರೆ ಎಲ್ಲವೂ ಎಲ್ಲರಲ್ಲಿ ಬೇಕೇ ಬೇಕು. ಇಲ್ಲದಿದ್ದರೆ ಅವನು ದೇವರ ಹತ್ರ ಹೋಗಲ್ಲ, ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ಉದಾಹರಣೆಗೆ ಹೇಳುವುದಾಗಿದ್ದರೆ, ಒಬ್ಬ ಬ್ರಾಹ್ಮಣನಲ್ಲಿ ಬ್ರಾಹ್ಮಣನಿಗೆ ಬೇಕಾದ ಎಲ್ಲ ಸ್ವಭಾವವೂ ಇದೆ, ಆದರೆ ಶೌರ್ಯ ಇಲ್ಲ ಅಂತ ತಿಳ್ಕೊಳ್ಳಿ. ಶೌರ್ಯ ಅಂತ ಹೇಳಿದ್ರೇನು, ಅಂಜಿಕೆ ಇಲ್ಲದೆ ಇರುವುದು, ಅಂಜದೇ ಇರುವುದು. ಹಾಗಿಲ್ಲ ಅಂತ ಹೇಳಿದ್ರೆ ಅವನು ಯಾವತ್ತೂ ಇಲ್ಲಿ ಏನು ಸಾಧನೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವನಿಗೆಲ್ಲ ಗೊತ್ತಿದೆ, ಎಲ್ಲವೂ ಇದೆ, ಆದರೆ ಏನಾದರೂ ಮಾಡಲಿಕ್ಕೆ ಹೆದರಿಕೆ. ಯಾಕಂದರೆ ಅವರೇನು ಮಾಡಿಬಿಡ್ತಾರೇನೋ, ಇವರೇನು ಮಾಡಿಬಿಡ್ತಾರೇನೋ ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಇವಾಗ ಇವನ್ನೆಲ್ಲ ತಿಳ್ಕೊಂಡಿದ್ದಾನೆ, ಆಳವಾಗಿ ತಿಳ್ಕೊಂಡಿದ್ದಾನೆ, ಎಲ್ಲ ವಿಷಯ ಗೊತ್ತು. ಆದರೆ ಎದುರಿನಲ್ಲಿ ಒಬ್ಬ ದೇವರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾನೆ. ನಿಜವಾಗಿಯೂ ಕೂಡ ಅದನ್ನು ನೋಡ್ಕೊಂಡು ಕೂತಿರೋದೆ ಅವನು, ಕೇಳ್ಕೊಂಡು ಕೂತಿರೋದಾ? ಇಲ್ಲ. ಒಬ್ಬ ಸ್ವಾಭಾವಿಕವಾದ ಬ್ರಾಹ್ಮಣನಲ್ಲಿ ಕ್ಷತ್ರಿಯ ಈ ಸ್ವಭಾವ ಇತ್ತು ಅಂತ ಹೇಳಿದರೆ ಅವನು ಅದಕ್ಕೆ ಹೆದರದೆ ಖಂಡನೆಯನ್ನು ಮಾಡ್ತಾನೆ, ಹೆದರದೆ ಖಂಡನೆ ಮಾಡ್ತಾನೆ ಅವನು. ಆದರೆ ಕ್ಷತ್ರಿಯನಾಗಲ್ಲ. ಕ್ಷತ್ರಿಯ ತಪ್ಪು ಮಾಡಿದರೆ ಶಿಕ್ಷೆ ಕೊಟ್ಟುಬಿಡ್ತಾನೆ ಅವನು, ಅವನು ಕೈಕಾಲು ನಾಲಿಗೆಯನ್ನು ತುಂಡು ಮಾಡಿಬಿಡ್ತಾನೆ. ಆ ರೀತಿ ಕ್ಷತ್ರಿಯ. ಆದರೆ ಆ ರೀತಿ ಅಲ್ಲ. ಮತ್ತೇನು ಅಂದರೆ ಇವನು ಮಾತಿನಿಂದ ಖಂಡಿಸ್ತಾನಷ್ಟೇ, ಹೊಡಿಲಿಕ್ಕೆ ಬಡಿಲಿಕ್ಕೆ ಎಲ್ಲ ಹೋಗಲ್ಲ. ಅಂದರೆ ನೋಡಿ, ಆ ಕ್ಷತ್ರಿಯ ಗುಣವೇ ಇವನಲ್ಲಿ ಕಡಿಮೆ ಇದೆ. ಆ ರೀತಿ ಅಷ್ಟೇ. ಇವಾಗ ವೈಶ್ಯನು ಕೂಡ ಅಷ್ಟೇ. ಅವನು ಕೃಷಿ ಮಾಡ್ತಾನೆ, ವಾಣಿಜ್ಯ ಮಾಡ್ತಾನೆ. ಅಲ್ಲಿ ಯಾರಾದರೂ ಇವನಿಗೆ ಉಪದ್ರವ ಕೊಡ್ಲಿಕ್ಕೆ ಬಂದರು ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ತಾನ? ಅಲ್ಲಿ ಹೆದರ್ಕೊಂಡು ಕೂತ ಅಂತ ಹೇಳಿದ್ರೆ ಅವನಿಗೆ ಬಿಸ್ನೆಸ್ಸು ಮಾಡಲಿಕ್ಕಾಗೋಲ್ಲ, ಬೇಸಾಯವೂ ಮಾಡಲಿಕ್ಕಾಗೋಲ್ಲ. ಅದನ್ನು ಎದುರಿಸ್ತಾನೆ ಅವನು. ಅಂದರೆ ಇಂತಹ ಈ ಗುಣಗಳು ಬೇಕೇ ಬೇಕು. ಇವಾಗ ಯುದ್ಧೇಚ ಅಪಲಾಯನಂ, ಯುದ್ಧದಲ್ಲಿ ಹಿಮ್ಮೆಟ್ಟದೇ ಇರುವುದು, ಇದು ಬ್ರಾಹ್ಮಣನಿಗೂ ಬೇಕು. ಯಾವ ಯುದ್ಧ ಅಂತ ಹೇಳಿದ್ರೆ ಅವನು ಯಾವುದು ಈ ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧಕ್ಕೆ ಹೋಗೋಲ್ಲ. ಯಾರು ದೇವರ ವಿರುದ್ಧವಾಗಿ ತಾವು ತಪ್ಪು ಮಾತಾಡ್ತಾ ಇದ್ದಾರೆ ಅವರೊಟ್ಟಿಗೆ ವಾದಕ್ಕೆ ಹೋಗ್ತಾನೆ. ಈ ವಾದವು ಒಂದು ರೀತಿ ವಾಗ್ಯುದ್ಧವೇ ಇದು. ಆ ವಾದದಲ್ಲಿ ತಾನು ಹಿಮ್ಮೆಟ್ಟದೆ ಅವರೊಟ್ಟಿಗೆ ತಾನು ವಾದ ಮಾಡಿ ಸೋಲಿಸ್ತಾನೆ. ನೋಡಿ, ಇದು ನಿಜವಾಗ್ಲೂ ಕೂಡ ಕ್ಷತ್ರಿಯ ಗುಣ. ಹೀಗಿರಬೇಕಾದದ್ದೇ. ಅದೇ ರೀತಿ ಈ ವೈಶ್ಯನ ಗುಣ ಏನಿದೆ, ಇದು ಕೂಡ ಬ್ರಾಹ್ಮಣನಲ್ಲಿ ಇರಬೇಕಾದದ್ದು, ಕ್ಷತ್ರಿಯನಲ್ಲೂ ಇರಬೇಕಾದದ್ದು, ಶೂದ್ರನಲ್ಲೂ ಇರಬೇಕಾದದ್ದು. ಆದರೆ ಏನು ಅಂತ ಹೇಳಿದ್ರೆ ಪರ್ಸೆಂಟೇಜ್ ನಾವು ಹಿಂದೆ ನೋಡಿದಾಗೆ ಕಡಿಮೆ. ವೈಶ್ಯನಲ್ಲಿ ಹೆಚ್ಚಿರ್ತದೆ, ಕ್ಷತ್ರಿಯ, ಬ್ರಾಹ್ಮಣ, ಶೂದ್ರ ಇವರಲ್ಲಿ ಕಮ್ಮಿ ಇರ್ತದೆ. ಇದೆಲ್ಲ ನಾವು ನೋಡೋದು. ಯಾಕಂತ ಹೇಳಿದ್ರೆ ಇವಾಗ ವ್ಯವಸಾಯ ಅನ್ನುವಂಥದ್ದು ಬರೀ ಈ ಹೊರಗಿನ ಬೆಳೆ ಬೆಳೆಯುವುದು ಮಾತ್ರ ಅಲ್ಲ. ಮತ್ತೇನು ಅಂದರೆ ಈ ಜ್ಞಾನದ ವ್ಯವಸಾಯ ಕೂಡ ವ್ಯವಸಾಯಾತ್ಮಿಕ ಬುದ್ಧಿ ಇದೆ. ಕೃಷ್ಣ ಹಿಂದೆ ಹೇಳಿದಾನಲ್ವ ಅಂತ ಹೇಳಿದ್ರೆ, ಕೃಷಿ ಮಾಡಬೇಕು ಜ್ಞಾನದ ವಿಷಯದಲ್ಲಿ. ಅಲ್ಲಿ ನಾವು ಬಿತ್ತಬೇಕು, ಬೆಳೆಯನ್ನು ತೆಗಿಬೇಕು ಅಂದರೆ ಅಲ್ಲಿ ಕೃಷಿ ಮಾಡ್ತಾನೆ ಜ್ಞಾನದ ವಿಷಯದಲ್ಲಿ. ಇವನು
ಹಾಗೆಯೇ ಇಲ್ಲಿ ಕೂಡ ವ್ಯಾಪಾರ ಇದೆ. ಏನು ಅಂತ ಹೇಳಿದ್ರೆ, ಇವನು ಜನರಿಗೆ ಉಪಕಾರ ಆಗುವಂತೆ ತಾನು ಪುಣ್ಯವನ್ನು ಕೊಡ್ತಾನೆ, ಮತ್ತು ಜನರಿಂದ ಅದರ ಬದಲಾಗಿ ಯಾವ ರೀತಿ ವ್ಯಾಪಾರ ಮಾಡುವಂಥವನು ತಾನು ಒಂದು ವಸ್ತುವನ್ನು ಕೊಟ್ಟು ದುಡ್ಡು ತಗೊಳ್ತಾನೆ, ಇವನು ಹಾಗೇನೆ ಪುಣ್ಯವನ್ನು ಕೊಡ್ತಾನೆ, ಅದರ ಬದಲಿಗೆ ತಾನು ದಾನವನ್ನು ತಗೊಳ್ತಾನೆ. ನೋಡಿ, ಇದು ಒಂದು ವ್ಯಾಪಾರವೇ. ಆದರೆ ಏನಂದರೆ ಜನರಿಗೆ ಉಪಕಾರ ಆಗುವ ವ್ಯಾಪಾರ ಇದು ಇದೆ ಅವನಲ್ಲಿ. ಆದರೆ ವೈಶ್ಯನಷ್ಟಲ್ಲ. ಶೂದ್ರನಲ್ಲಿ ಎಲ್ಲ ಕ್ವಾಲಿಟಿಗಳು ಇದೆ, ಆದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಷ್ಟಲ್ಲ, ಅದಕ್ಕಿಂತ ಕಡಿಮೆ. ಆದರೆ ನಮ್ಮಲ್ಲಿ ಎದ್ದು ಕಾಣುವುದೇನು ಅಂತ ಹೇಳಿದ್ರೆ ಪರಿಚರ್ಯೆ, ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು. ಹೀಗೆ ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಇನ್ನೂ ಒಂದು, ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ಬ್ರಾಹ್ಮಣನ ಸ್ವಭಾವ ಇಲ್ಲಿ ಹೇಳಿದ್ದಾನೆ ಕೃಷ್ಣ, ಏನು ಸ್ವಾಭಾವಿಕವಾದ ಕರ್ಮ, ಅದು ಬ್ರಾಹ್ಮಣನಿಗಿಂತಲೂ ಕ್ಷತ್ರಿಯರಲ್ಲೇ ಹೆಚ್ಚು ಕಂಡುಬಿಡ್ಬೋದು. ಆ ರೀತಿಯೂ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ. ಆದರೆ ಇದು ಅಪವಾದ, ಎಕ್ಸೆಪ್ಷನ್ ಕೇಸ್, ಎಲ್ಲ ಕಡೆಯೂ ಅಲ್ಲ. ಇವಾಗ ಉದಾಹರಣೆಗೆ ಕಾರ್ತವೀರ್ಯಾರ್ಜುನ, ಇದನ್ನು ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಕಾರ್ತವೀರ್ಯಾರ್ಜುನ ಅವನು ಇಲ್ಲಿ ಬ್ರಾಹ್ಮಣನಲ್ಲಿ ಹೇಳಿದ ಕ್ವಾಲಿಟಿ ಏನಿದೆ ಅದು ಬ್ರಾಹ್ಮಣರಿಗಿಂತಲೂ ಹೆಚ್ಚಿಂತಂತೆ ಅವನಲ್ಲಿ. ಅವನು ದತ್ತಾತ್ರೇಯನ ಬಹಳ ದೊಡ್ಡ ಉಪಾಸಕ, ಬ್ರಾಹ್ಮಣರಿಗಿಂತಲೂ ಹೆಚ್ಚಿತ್ತಂತೆ ಅವನಲ್ಲಿ, ಕಾರ್ತವೀರ್ಯಾರ್ಜುನಲ್ಲಿ. ಅದಕ್ಕೆ ಅವನಲ್ಲಿ ಇಟ್ಟುಕೊಳ್ಬಾರದು ಅಂತ ಹೇಳ್ತಾರೆ. ಇಲ್ಲಿ ಏನು ಕೆಟಗರಿತ್ ಮಾಡಿದೆ ಅದರಲ್ಲಿ ಅಂಥವರನ್ನೆಲ್ಲ ಇಟ್ಕೊಳ್ಬಾರ್ದು. ಅದು ಬಿಟ್ಟು ಯಾವ ಕ್ಷತ್ರಿಯರು ಬ್ರಾಹ್ಮಣರಿಗಿಂತ ಕಡಿಮೆ ಇದ್ದಾರೆ ಅಂಥವರನ್ನು ಇಟ್ಕೊಳ್ಬೇಕಾದದ್ದು. ಹಾಗೆ ನಾವು ಬೇರೆ ಕಡೆಯಲ್ಲೂ ಕೂಡ ನೋಡಬೇಕಾದದ್ದು. ಹೀಗೆ ಹೇಳ್ತಾ ಇದನ್ನು ಯಾಕೆ ಹೇಳಿದ್ದು ಅದನ್ನು ಮುಂದೆ ಹೇಳ್ತಾನೆ. ಅದು ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿ ಯಥಾ ವಿಂದತಿ ತಚ್ಛೃಣು. ವಾಸ್ತವಿಕವಾಗಿ ಈ 4 ಸ್ವಾಭಾವಿಕವಾದ ಕರ್ಮವನ್ನು ನಾನು ಯಾಕೆ ಹೇಳಿದ್ದು ಅಂತೇಳಿದರೆ, ಕೃಷ್ಣ ಹೇಳ್ತಾನೆ ಸಂಸಿದ್ಧಿಯನ್ನು ಪಡೀಲಿಕ್ಕೋಸ್ಕರ. ಸಂಸಿದ್ಧಿ ಅಂತೇಳಿದರೆ, ಸಿದ್ಧಿ ಅಂತೇಳಿದರೆ ಇಲ್ಲಿ ಸಾಧಿಸಬೇಕಾದ ಗುರಿ, ಅದೇ ಮೋಕ್ಷ. ಈ ಮನುಷ್ಯ ಜನ್ಮ ಯಾಕೋಸ್ಕರ ದೇವರು ಕೊಟ್ಟಿದ್ದಾನೆ ಅದು ಸಾರ್ಥಕ ಆಗಬೇಕು, ಅದೇ ಸಿದ್ಧಿ. ಅದರಲ್ಲೂ ಸಂಸಿದ್ಧಿ ಅಂತೇಳಿದರೆ ಬಹಳ ಚೆನ್ನಾಗಿ ಸಿದ್ಧಿಯನ್ನು ಪಡೆಯುವುದು. ಅಂದರೆ ಮತ್ತೆ ಮೇಲಕ್ಕೇರಿದ ಅಂದರೆ ಕೆಳಕ್ಕಿಳಿಯುವುದಿಲ್ಲ, ಕೆಳಕ್ಕಿಳಿಯದಂತೆ ತಾನು ಸಿದ್ಧಿಯನ್ನು ಪಡೆಯುವಂಥದ್ದು, ಗುರಿಯನ್ನು ತಲುಪುವುದು, ಅದೇ ವೈಕುಂಠ ಲೋಕವನ್ನು ಪಡೆಯುವುದು, ಭಗವಂತನ ಲೋಕವನ್ನು ಪಡೆಯುವಂಥದ್ದು. ಅದು ಹೇಗೆ ಸಾಧ್ಯ ಅದನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾನೆ. ಅದು ಹೇಗೆಂದರೆ, ಸ್ವೇ ಸ್ವೇ ಕರ್ಮಣಿ ಅಭಿರತಃ ನರಃ. ಒಬ್ಬ ವ್ಯಕ್ತಿ ಸ್ವೇ ಸ್ವೇ ಕರ್ಮಣಿ ಅಭಿರತಃ, ತನ್ನ ಕರ್ಮದಲ್ಲಿ ತಾನು ಆಸಕ್ತನಾಗಿದ್ದಾನೆ ಅಂತೇಳಿದರೆ, ತನ್ನ ಕರ್ಮದಲ್ಲಿ ಆಸಕ್ತನಾಗಿದ್ದಾನೆ ಅಂತೇಳಿದರೆ ಹಿಂದೆ ಹೇಳಿದ ಸ್ವಾಭಾವಿಕವಾದ ಕರ್ಮ, ಅದರಲ್ಲಿ ಆಸಕ್ತನಾಗಿದ್ದಾನೆ ಅಂತೇಳಿದರೆ ಅವನು ಸಂಸಿದ್ಧಿಯನ್ನು ಪಡಿತಾನೆ, ಮೋಕ್ಷವನ್ನು ಪಡಿತಾನೆ. ಅಂದರೆ ಅಷ್ಟರಿಂದಲೇ ಅಲ್ಲ, ಮತ್ತೇನು ಅಂತ ಹೇಳಿದರೆ ಆ ರೀತಿ ತನ್ನ ಸ್ವಾಭಾವಿಕವಾದ ಕರ್ಮ ಏನಿದೆ ಅದನ್ನು ಮಾಡ್ತಾ ಜ್ಞಾನ ಸಂಪಾದನೆಯನ್ನು ಮಾಡಿದ ಅಂತೇಳಿದರೆ ಅದರಿಂದಾಗಿ ಅವನು ಮೋಕ್ಷ ಪಡಿತಾನೆ. ಅಂದರೆ ಜ್ಞಾನವನ್ನು ಯಾಕೆ ಪಡೆಯುವುದು ಅಂದರೆ ಭಕ್ತಿಗೋಸ್ಕರ, ಭಕ್ತಿಯಿಂದಲೇ ಮುಕ್ತಿ. ಆದರೆ ಆ ಭಕ್ತಿ ಬೇಕು ಅಂತೇಳಿದರೆ ಅದು ಜ್ಞಾನದಿಂದ ಬರುವಂಥದ್ದು. ಮೊದಲು ಭಕ್ತಿ, ಜ್ಞಾನದಿಂದ ಭಕ್ತಿ ಈ ರೀತಿ. ಆದರೆ ಅದು ಹಾಗೆ ಬರೋಲ್ಲ, ಜ್ಞಾನ ಭಕ್ತಿಗಳು ಕೂಡ. ಅದಕ್ಕಾಗಿ ತನ್ನ ಸ್ವಾಭಾವಿಕವಾದ ಕರ್ಮಾಚರಣೆ ಅನ್ನೋದು ಪೋಷಕವಾಗಿದೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಇಲ್ಲಿ ನಮಗೆ ಬರುವಂತಹ ಒಂದು ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದರೆ, ಇವಾಗ ಸ್ವಾಭಾವಿಕವಾದ ಕರ್ಮ ಅಂದರೆ ಹೇಗೆ ಗೊತ್ತಾಗತ್ತೆ? ಇವಾಗ ಒಬ್ಬ ಬ್ರಾಹ್ಮಣ ಅಂತ ಇಲ್ಲಿ ಬಂದಿದ್ದಾನೆ, ಬ್ರಾಹ್ಮಣ ಜಾತಿಯಲ್ಲಿ ಬಂದಿದ್ದಾನೆ. ಆ ಬ್ರಾಹ್ಮಣ ಜಾತಿಯಲ್ಲಿ ಬಂದವನು, ಆ ಬ್ರಾಹ್ಮಣನಿಗೆ ಇಲ್ಲೇನು ಕೃಷ್ಣ ಹೇಳಿದ್ದಾನೆ ಅದನ್ನು ಮಾಡ್ತಾ ಹೋದರೆ ಅವನಿಗೆ ಮೋಕ್ಷ ಆಗುತ್ತಾ? ಅಥವಾ ಇಲ್ಲಿ ಶೂದ್ರ ಜಾತಿಯಲ್ಲಿ ಬಂದವನು, ಇಲ್ಲಿ ಶೂದ್ರನಿಗೆ ಏನು ಕೃಷ್ಣ ಹೇಳಿದ್ದಾನೆ ಅದನ್ನು ಮಾಡ್ತಾ ಹೋದರೆ ಅವನಿಗೆ ಮೋಕ್ಷ ಆಗತ್ತಾ? ಆದರೆ ಅವನು ಒಳಗಿನಿಂದ ಜೀವ, ಬ್ರಾಹ್ಮಣ ಜೀವನ, ಕ್ಷತ್ರಿಯ ಜೀವನ, ವೈಶ್ಯ ಜೀವನ, ಶೂದ್ರ ಜೀವನ ಗೊತ್ತಿಲ್ಲ. ಹೇಗೆ ಗೊತ್ತಿಲ್ಲ? ಇಲ್ಲಿ ಅವನು ಏನು ಮಾಡಬೇಕಾದದ್ದು? ಇದು ಸಾಮಾನ್ಯವಾಗಿ ಪ್ರಶ್ನೆ ಬಂದೇ ಬರುತ್ತದೆ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು, ಸಾಧನೆಯಲ್ಲಿ ಹೊರಗಿನ ಜಾತಿ ಅನ್ನೋದು ಮುಖ್ಯ ಅಲ್ಲ. ಸಾಧನೆಯಲ್ಲಿ ಭಗವಂತನನ್ನು ಪಡೆಯುವಲ್ಲಿ ಒಳಗಿನ ಜಾತಿ ಅದು ಬಹಳ ಮುಖ್ಯವಾಗಿರುವುದು. ಜೀವನಲ್ಲಿಯೇ ಜಾತಿ ಏನಿದೆ ಅದು ಬಹಳ ಮುಖ್ಯವಾದದ್ದು. ಇನ್ನು ಈ ಜಾತಿ ಇಲ್ಲ ಅಂತ ಅಲ್ಲಗಳಿಲಿಕ್ಕಿಲ್ವೇ ಇಲ್ಲ. ಯಾರು ಈ ಜಾತಿ ಇಲ್ಲ ಅಂತ ಹೇಳ್ತಾರೆ ಅವರು ಮೂರ್ಖರವರು. ಕಾರಣ ಏನು ಅಂತ ಹೇಳಿದ್ರೆ, ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನು ನಾವು ಜಾತಿಯನ್ನು ನೋಡ್ತೇವೆ. ಇವಾಗ ಮರದಲ್ಲಿ ನೋಡಿದರೆ ಇದು ಈ ಜಾತಿಯ ಮರ, ಇದು ಈ ಜಾತಿಯ ಮರ. ಪಕ್ಷಿಯಲ್ಲಿ ನೋಡಿದರೆ ಇದು ಈ ಜಾತಿಯ ಪಕ್ಷಿ, ಆ ಜಾತಿಯ ಪಕ್ಷಿ.
ಪ್ರಾಣಿಗಳಲ್ಲಿ ಇದು ಈ ಜಾತಿಯ ಪ್ರಾಣಿ, ಇದು ಆ ಜಾತಿಯ ಪ್ರಾಣಿ. ಈ ರೀತಿ ಪ್ರಪಂಚದ ಪ್ರತಿಯಲ್ಲೂ ಜಾತಿ ಅಂದರೆ ವೆರೈಟಿ, ನಾವು ಭಿನ್ನತೆ ನೋಡ್ತೇವೆ. ಹಾಗಿರಬೇಕಾದ್ರೆ ಈ ಜೀವನಲ್ಲಿ ಮನುಷ್ಯನಲ್ಲೊಂದು ಭಿನ್ನತೆ ಇಲ್ವಾ? ಈ ಪ್ರಪಂಚದ ಸೃಷ್ಟಿಗೆ ಅವನು ಬೇರೆಯಾಗಿರುವಂಥವನ, ಪ್ರಪಂಚದ ಸೃಷ್ಟಿಯಲ್ಲೇ ಸೇರಿದವನು ತಾನೆ. ಅದಕ್ಕಾಗಿ ಈ ಜೀವನಲ್ಲೂ ಕೂಡ ಜಾತಿ ಅನ್ನೋದು ಇದ್ದೇ ಇದೆ. ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು ಕೃಷ್ಣ. ಆದರೆ ಅದರಲ್ಲಿ ಯಾವುದು ಮೋಕ್ಷಕ್ಕೆ ಉಪಯುಕ್ತವಾದ ಜಾತಿ ಇದೆಯೋ ಅದರ ಬಗ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಉಪಯೋಗ ಇಲ್ಲದ ಜಾತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದರೆ ಅದೇನು ಉಪಯೋಗ ಇಲ್ಲ. ಈ 4 ಬಹಳ ಮುಖ್ಯವಾಗಿರುವುದು. ಅದಕ್ಕೆ ಅದನ್ನು ಹೆಕ್ಕಿ ಆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಯಾಕಂದರೆ ಹುಟ್ಟಿನಿಂದಲೇ ಇರುವುದು. ಇವಾಗ ಒಬ್ಬನಿಗೆ ಹುಟ್ಟಿನಿಂದಲೇ ಅವನು ಬ್ರಾಹ್ಮಣನಾಗಿದ್ದಾನೆ ಅಂತ ತಿಳ್ಕೊಳ್ಳಿ. ಅಂದರೆ ನಾವಿಲ್ಲಿ ಹೇಳಿದಾಗೆ ಸ್ವಾಭಾವಿಕವಾಗಿ ಆ ಗುಣಗಳೆಲ್ಲ ಕಾಣಿಸ್ತಾ ಇದೆ ಅವನಲ್ಲಿ. ದೇವರಲ್ಲಿ ಅಪರಂಪಾರವಾದ ನಿಷ್ಠೆ, ಇಂದ್ರಿಯ ನಿಗ್ರಹ ಮುಂತಾದವುಗಳಿಲ್ಲಿ ಹೇಳಿದ್ದು. ಅದಕ್ಕೆ ಸರಿಯಾಗಿ ಹೊರಗಿನಿಂದಲೂ ಅವನು ಬ್ರಾಹ್ಮಣ ಜಾತಿಯಲ್ಲೇ ಬಂದಿದ್ದಾನೆ. ಅಪ್ಪ ಅಮ್ಮನೂ ಬ್ರಾಹ್ಮಣನಾಗೇ ಬಂದಿದ್ದಾನೆ. ಅಂಥ ಸಂದರ್ಭದಲ್ಲಿ ನಾವು, ಯಾಕಂದರೆ ಇದು ಯಾರನ್ನು ಇಲ್ಲಿ ಆದೇಶ ಮಾಡೋದಲ್ಲ, ನೀನು ಹೀಗೆ ಮಾಡು ಅಂತ, ಮತ್ತು ಅವನು ಹಾಗೆ ಮಾಡಿಕೊಂಡು ಹೋಗ್ತಾನೆ. ಅದಿಲ್ಲಿ ನಾವು ಕಾಣುವುದು. ಇವಾಗ ಬ್ರಾಹ್ಮಣನಾಗಿದ್ದರೆ, ಬ್ರಾಹ್ಮಣ ಸ್ವಭಾವದವನಾಗಿದ್ದರೆ ಇಲ್ಲಿ ಬ್ರಾಹ್ಮಣನಾಗಿ ಹೇಳಿದಾಗ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ. ಹೊರಗಿನಿಂದಲೂ ಬ್ರಾಹ್ಮಣ ಜಾತಿ ಸಿಕ್ಕಿತು ಅಂತ ಹೇಳಿದ್ರೆ ಅವಾಗೇನು ಅಂತ ಹೇಳಿದ್ರೆ ಅವನ ಆ ಒಳಗಿನ ಕರ್ಮಕ್ಕೆ ಇದು ಹೆಲ್ಪ್ ಆಯ್ತು ಅಷ್ಟೇ, ಪೋಷಕ ಆಯಿತು. ಯಾಕಂದರೆ ಅದಕ್ಕೆ ಬೇಕಾದ ವಾತಾವರಣ ಇರ್ತದೆ, ಅದನ್ನು ಅವನು ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ಅದೇ ಒಬ್ಬ ಶೂದ್ರ ಇದ್ದಾನೆ ಅಂತ ತಿಳ್ಕೊಳ್ಳಿ. ಹೊರಗಿನಿಂದ ಶೂದ್ರ ಜಾತಿಯಲ್ಲಿ ಬಂದಿದ್ದಾನೆ, ಅಂದರೆ ಅಪ್ಪ ಅಮ್ಮ ಶೂದ್ರ ಜಾತಿ, ಇವನು ಶೂದ್ರ ಜಾತಿಯಲ್ಲಿ ಬಂದಿದ್ದಾನೆ. ಆದರೆ ಒಳಗಿರುವ ಜೀವ ಯಾವುದು ಅಂದರೆ ಬ್ರಾಹ್ಮಣ ಜೀವ. ಅಂದರೆ ಬ್ರಾಹ್ಮಣ ಜೀವ ಅಂದರೆ ಅವನಿಗೆ ಹುಟ್ಟಿದಾಗಿನಿಂದಲೂ ಕೂಡ ದೇವರಲ್ಲಿ ನಂಬಿಕೆ ಇದೆ. ಇಲ್ಲಿ ದೇವರಲ್ಲಿ ಅಂದರೆ ವಿಷ್ಣುವಿನಲ್ಲಿ ವಿಶೇಷವಾಗಿ ಹೇಳೋದು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವುದೇ ಅದನ್ನು. ಶಮ ಅಂತ ಹೇಳಿದ್ರೆ ಶಮೋ ಮನ್ನಿಷ್ಠತಾ ಬುದ್ಧೇ ಅಂತ ಭಾಗವತದಲ್ಲಿ ಹೇಳ್ತಾನೆ. ನನ್ನಲ್ಲಿ ನಿಷ್ಠೆ ಅಂದರೆ ಸಣ್ಣಲ್ಲಿಂದಲೇ ಕೃಷ್ಣನಲ್ಲೊಂದು ಭಾರೀ ಸರ್ವೋತ್ತಮ ಎನ್ನುವಂತಹ ಭಕ್ತಿ. ಇಂದ್ರಿಯ ನಿಗ್ರಹ ಅಂತ ಹೇಳಿದರೆ ಅದರಿಂದಾಗಿ ಕೆಟ್ಟ ಪದಾರ್ಥವನ್ನು ಸಣ್ಣಲ್ಲಿಂದಲೂ ತಿನ್ನೋಲ್ಲ, ಕೆಟ್ಟದ್ದನ್ನು ಆಡೋಲ್ಲ, ಕೆಟ್ಟದ್ದನ್ನು ನೋಡೋಲ್ಲ. ಇಂಥ ಸಣ್ಣಲ್ಲಿಂದಲೂ ಬಂದಿದೆ ಅವನಲ್ಲಿ. ಮತ್ತೇನು ಅಂತ ಹೇಳಿದರೆ ಶುಚಿತ್ವ, ಕ್ಲೀನು. ಈ ಶುಚಿತ್ವ ಅನ್ನೋದು ಸಣ್ಣಲ್ಲಿಂದಲೂ ಅವನಲ್ಲಿ ಬಂದಿದೆ. ಅದೇ ರೀತಿ ಅವನಲ್ಲಿ ಈ ತಪಸ್ಸು ಅಂತ ಹೇಳಿದರೆ ಏಕಾದಶಿ, ಉಪವಾಸ ಮುಂತಾದವುಗಳನ್ನೆಲ್ಲ ಬುದ್ಧಿ ತಿಳಿದಾಗಲಿಂದಲೂ ಖುಷಿಯಿಂದ ಮಾಡ್ತಾನೆ. ಇವೆಲ್ಲ ಅವನಲ್ಲಿದೆ. ಇಲ್ಲೇನು ಹೇಳಿದ ಅದೇ ರೀತಿ ತಿಳ್ಕೊಳ್ಬೇಕು ಅನ್ನುವ ಆಸಕ್ತಿ, ಹಾಗೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಆಳವಾಗಿ ತಿಳ್ಕೊಂಡಿದ್ದಾನು ಕೂಡ. ನೋಡಿ, ಈ ರೀತಿ ಇರುವುದರಿಂದಾಗಿ ಸ್ವಾಭಾವಿಕವಾಗಿ ಅವನಿಗೆ ಹೋಗ್ತಾನೆ ಇರ್ತಾನೆ ಹೊರಗಿನಿಂದ. ಹಾಗಿದ್ರೂ ಕೂಡ ಹೊರಗಿನಿಂದ ಅವನಲ್ಲಿ ಶೂದ್ರ ಜಾತಿ ಬಂದಿದೆಯಲ್ವ, ಅದಕ್ಕೇನು ಅಂತ ಹೇಳಿದ್ರೆ ಇವನು ಹೊರಗಿನಿಂದಲೂ ಬ್ರಾಹ್ಮಣನಾಗಿ ಬಂದವನಿಗೆ ಯಾವ ರೀತಿ ಒಂದು ಹೆಲ್ಪ್ ಸಿಗತ್ತೆ ಆ ರೀತಿ ಇವನಿಗೆ ಸಿಗೋಲ್ಲ. ಅದರಿಂದ ಏನು ಅಂತ ಹೇಳಿದರೆ ಇವನಿಗೆ ಯಾವ ಮಾರ್ಗವೋ ಆ ಮಾರ್ಗದಲ್ಲಿ ಹೋಗ್ತಾನೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಕೊಡಬೇಕು ನಾವು ಅಂದರೆ ಕನಕದಾಸರು ಒಳಗಿನಿಂದ ಬ್ರಾಹ್ಮಣ. ಯಾಕಂದರೆ ಅವರ ಆ ಎಲ್ಲ ಗುಣಗಳನ್ನು ನೋಡಿದಾಗ, ಅವರ ಜ್ಞಾನವನ್ನು ನೋಡಿದಾಗ ಒಳಗಿನಿಂದ ಬ್ರಾಹ್ಮಣ, ಆದರೆ ಹೊರಗಿನಿಂದ ಶೂದ್ರ. ನೋಡಿ, ಈ ಕಾರಣದಿಂದಾಗಿಯೇ ಕನಕದಾಸರು ಭಗವಂತನನ್ನು ಒಲಿಸಿಕೊಂಡರು. ಹೇಗಂತ ಹೇಳಿದ್ರೆ ಬ್ರಾಹ್ಮಣರು ಹೊರಗಿನಿಂದ ಜಾತಿಯಲ್ಲಿ ಬ್ರಾಹ್ಮಣರು ಯಾವ ರೀತಿ ಇರ್ತಾರೆ ಆ ಮಾರ್ಗದಲ್ಲಿ ಹೋಗಿ ಅಲ್ಲ, ಮತ್ತು ಒಳಗಿನಿಂದ ಬ್ರಾಹ್ಮಣ ಈ ಜೀವ ಯಾವ ರೀತಿ ಒಲಿಸ್ಕೊಳ್ತಾನೋ ಆ ರೀತಿ ನೋಡಿ. ಅದಕ್ಕಾಗಿ ದೇವರ ಆರಾಧನೆ ಮಾಡಿದರು, ವೇದಾಧ್ಯಯನ ಮಾಡಲಿಲ್ಲ. ಕನಕದಾಸರು ವೇದಾಧ್ಯಯನ ಮಾಡಲಿಲ್ಲ. ಮತ್ತೇನಂತ ಹೇಳಿದ್ರೆ ಬ್ರಾಹ್ಮಣರಾಗಿ ಮಾಡಲಿಲ್ಲ, ಮತ್ತು ಶೂದ್ರರಾಗಿ ತಾವು ಪರಿಚರ್ಯೆಯನ್ನೇ ಮಾಡಿದರು. ಆ ಹೊರಗಿನ ಜಾತಿಗೆ ಅನುಗುಣವಾಗಿ ಪರಿಚರ್ಯೆಯನ್ನೇ ಮಾಡಿದರು ಕನಕದಾಸರು. ಈ ವ್ಯಾಸರಾಜರದ್ದೆಲ್ಲ ಸೇವೆಯನ್ನೇ ಮಾಡಿದರು. ಹಾಗಿದ್ರೂ ಕೂಡ ಒಳಗಿನಿಂದ ಬ್ರಾಹ್ಮಣರಾಗೇ ಇದ್ದರು. ನೋಡಿ, ಹೀಗೆ ಆ ಹೊರಗಿನ ಜಾತಿಯನ್ನು ಬಿಡಲಿಲ್ಲ, ಒಳಗಿನ ಆ ಬ್ರಾಹ್ಮಣ ಜೀವ ಏನಿದೆ ಅದಕ್ಕನುಗುಣವಾಗಿಯೇ ತಾವು ಮಾಡ್ಕೊಂಡು ಹೋದರು. ಅದರಿಂದಾಗಿಯೇ ದೇವರು ಅವನಿಗೆ ಒಲ್ದ. ಆ ಕನಕದಾಸರಿಗೆ ದೇವರು ಒಲ್ದದ್ದೇ ಆ ಕಾರಣದಿಂದಾಗಿ. ಹೀಗೆ ನಾವು ತಿಳ್ಕೊಳ್ಬೇಕಾದದ್ದು. ಇವಾಗ ಧರ್ಮವ್ಯಾಧ ಅಂತ ನಿಜವಾಗ್ಲೂ ಕೂಡ ಅವನು ಹೊರಗಿನಿಂದ ಶೂದ್ರ ಜಾತಿಯಲ್ಲಿ ಬಂದವನು, ಮಾಂಸವನ್ನು ಮಾರ್ತಾ ಇದ್ದವನು. ಆದರೆ ಒಳಗಿನಿಂದ ನಾವು ಮಹಾಭಾರತವನ್ನು ನೋಡಿದರೆ ಇಲ್ಲಿ ಹೇಳಿದಾಗ ಬ್ರಾಹ್ಮಣ ಕ್ವಾಲಿಟಿ ಎಲ್ಲ ಇದೆ ಅವನಲ್ಲಿ. ಅದಕ್ಕೆ ಒಳಗಿನಿಂದ ಅವನು ಹಾಗೆ ಬ್ರಾಹ್ಮಣ ಕ್ವಾಲಿಟಿಯನ್ನೇ ತಾನು ಅಳವಡಿಸಿಕೊಂಡಿದ್ದ. ಆದರೆ ಹೊರಗಿನಿಂದ ತನ್ನ ಕುಲ ಕಸುಬೇನಿದೆ ಅದನ್ನು ಬಿಡದೆ ಅದನ್ನು ಮಾಡ್ಕೊಂಬಂದ. ನೋಡಿ, ಇದರಿಂದಾಗಿ ಅವನು ದೇವರನ್ನು ಕಂಡ. ಹೀಗೆ ಇಲ್ಲಿ ಹೇಳುವಂಥದ್ದೇನು ಅಂತ ಹೇಳಿದರೆ ಮನುಷ್ಯ ಸ್ವೇ ಕರ್ಮಣಿ ಅಭಿರತಃ ಅಂತ ಹೇಳಿದರೆ ತನ್ನ ಸ್ವಾಭಾವಿಕವಾದ ಕರ್ಮ ಏನಿದೆ ಅದನ್ನು ಬಿಡಬಾರದು.
ಮತ್ತು ಹೊರಗಿನಿಂದ ಯಾವುದು ಜಾತಿಯಿಂದ ಬಂದಿದೆ ಅದನ್ನು ಬಿಡಬಾರ್ದು. ಈ ಎರಡನ್ನೂ ಬಿಡದೆ ತಾನು ಆರಾಧನೆಯನ್ನು ಮಾಡ್ಕೊಂಡು ಬರಬೇಕು. ಹಾಗಿದ್ರೆ ಅವನು ಸಂಸಿದ್ಧಿಯನ್ನು ಪಡಿತಾನೆ. ಅಲ್ಲ, ಹೇಗೆ ನಾವು ನಮ್ಮ ಈ ಕರ್ಮವನ್ನು ಮಾಡುತ್ತಾ ಸಿದ್ಧಿಯನ್ನು ಹೇಗೆ ಪಡೆಯುವುದು, ಆ ಉಪಾಯನ ಹೇಳ್ತೇನೆ ಅಂತ ಹೇಳ್ತಾನೆ. ಅದನ್ನು ಇಲ್ಲಿ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ತನ್ನ ಸ್ವಾಭಾವಿಕವಾದ ಕರ್ಮವನ್ನು ಮಾಡುತ್ತಾ ಒಬ್ಬ ವ್ಯಕ್ತಿ ಹೇಗೆ ಸಿದ್ಧಿಯನ್ನು ಪಡಿತಾನೆ ಆ ಮಾರ್ಗ ಹೇಳ್ತಾನೆ. ತಚ್ಛೃಣು, ಅದನ್ನು ಕೇಳು ನೀನು ಅಂತ ಹೇಳ್ತಾನೆ. ಅಂದರೆ ಅದನ್ನು ಕೇಳು ಅಂತ ಹೇಳಿದ್ರೆ ಇದು ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ನಾನು ತಿಳಿಸ್ಕೊಂಡು ಹೋಗ್ತಾನೆ. ಇದು ಎಲ್ರಿಗೂ ಸಂಬಂಧಪಟ್ಟದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರು ಸ್ವಾಭಾವಿಕವಾಗಿದ್ದಾರೆ ಅಂದರೆ ಸ್ವಾಭಾವಿಕವಾಗಿದ್ದವರಿಗೆ ಒಳಗಿನಿಂದ ಆಸೆ ಇರ್ತದೆ ನಾವು ದೇವರನ್ನು ಕಾಣಬೇಕು ಅಂತ. ಇಲ್ಲದಿದ್ರಿಲ್ಲ ನೋಡಿ, ಬರೀ ಹೊರಗಿನಿಂದ ಜಾತಿಯಲ್ಲಿ ಯಾರು ಬಂದಿರ್ತಾರೆ ಅವರಿಗೆ ಈ ಆಸೆ ಇರೋಲ್ಲ. ಆದರೆ ಯಾರು ಒಳಗಿನಿಂದ ಈ ಸ್ವಭಾವವನ್ನು ಹೊಂದಿದವರಾಗಿದ್ದಾರೆ ಅವರಿಗೆ ಅಯ್ಯೋ ನಾವು ದೇವರನ್ನು ಕಾಣಬೇಕಪ್ಪ ಅಂತ ಆಸೆ ಇರ್ತದೆ. ಅವ್ರಿಗೆ ಹೇಳ್ತಾರೆ, ನಿಮ್ಮ ಪಾಲಿನ ಇಲ್ಲಿ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾನೇ ದೇವರನ್ನು ಕಾಣ್ಬೋದು. ಅದು ಹೇಗೆ ಅದನ್ನು ಹೇಳ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಅದೇನು ಅಂತ ಮುಂದೆ ತಿಳಿಸ್ಕೊಂಡು ಹೋಗ್ತಾನೆ. ಅದನ್ನು ನೋಡೋಣ ಅಂತ ಹೇಳ್ತಾ, ಅಂದರೆ ಈಗ ಕೃಷ್ಣ ಕಡೆಯ ಹಂತಕ್ಕೆ ಬಂದಿದ್ದಾನೆ. ಅದಕ್ಕೋಸ್ಕರ ಇಡೀ ಗೀತೆಯ ಸಾರವನ್ನು ಇನ್ನು ಮುಂದೆ ತಾನು ತಿಳಿಸ್ಕೊಂಡು ಹೋಗ್ತಾನೆ ಅಂತ ಮುಖ್ಯವಾದ ವಿಷಯವನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.